ಫ್ರೆಂಡ್ಸ್ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಾಳಿಂಗರ ರಾಯಚೂರು ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ ಇವರ ಸಾರಥ್ಯದಲ್ಲಿ ನಡೆಯುತ್ತಿರುವಂತಹ ಯೂಟ್ಯೂಬ್ ಕ್ಲಾಸ್ಗಳಿಗೆ ಸುಸ್ವಾಗತ ಸ್ನೇಹಿತರೆ. ಅನ್ನದಾನಗಳಿಂದ ಮುನ್ನ ದಾನಗಳಿಲ್ಲ, ಅನ್ನಕ್ಕೆ ಮಿಗಿಲು ಇನ್ನಿಲ್ಲ ಜಗದೊಳಗೆ, ಅನ್ನವೇ ಪ್ರಾಣ ಸರ್ವಜ್ಞ ಎಂಬಿರ್ತಕ್ಕಂಥ ಸರ್ವಜ್ಞನ ವಚನದಂತೆ ಏನಪ್ಪಾ ಅಂದ್ರ ಇಂದಿನ ತರಗತಿಯನ್ನು ಆರಂಭಿಸೋಣ ಸ್ನೇಹಿತರೆ. ಇವತ್ತೇ ನಮ್ಮ ಕ್ಲಾಸ್ ಯಾವ್ದ್ರ ಬಗ್ಗೆ ಸಂಬಂಧಪಟ್ಟದಪ್ಪ ಅಂದ್ರ ನಮ್ಮ ಡಿಜಿಟಲ್ ಬೋರ್ಡ್ ಇದೆ ಏನಪ್ಪಾ ಅಂದ್ರ ಆ ಸ್ಲೈಡ್ ನೋಡಿದ ತಕ್ಷಣ ಗೊತ್ತಾಗ್ತದೆ ಸ್ನೇಹಿತರೆ, ಖನಿಜಗಳು ಅಂತ ಮಿನರಲ್ಸ್ ಅಂತ ಕರಿತೀವಿ. ಅಂತ ಖನಿಜಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಟಾಪಿಕ್ ಅಲ್ಲಿ ಏನಪ್ಪಾ ಅಂದ್ರ ಟಾಪ್ 30 ಕ್ವಶನ್ ಏನಪ್ಪಾ ಅಂದ್ರ ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಇಲ್ಲಿ ನಾ ತೆಗೆದುಕೊಂಡು ಬಂದಿರತಕ್ಕಂಥ 30 ಕ್ವಶನ್ಗಳು ಏನಪ್ಪಾ ಅಂದ್ರ PC, PSI, KS, SD, FDA, SSC, GD, RPF, CGL, CHSL ಮುಂತಾದ ಪ್ರಶ್ನೆ ಇರತಕ್ಕಂಥ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ ಮಾಡಿ ಏನಪ್ಪಾ ಅಂದ್ರ ಟಾಪ್ 30 ಕ್ವಶನ್ ಇವತ್ತು ನಾನು ತೆಗೆದುಕೊಂಡು ಬಂದಿದ್ದೇನೆ. ಬಹಳ ನಾವಿಲ್ಲಿ ಸಮಯ ವ್ಯರ್ಥ ಮಾಡೋದು ಬೇಡ ಸ್ನೇಹಿತರೆ. ನೇರವಾಗಿ ಏನಪ್ಪಾ ಅಂದ್ರ ಪ್ರಶ್ನೆಗೆ ಹೋಗೋಣ. ಇವತ್ತಿನ ಮೊದಲ ಪ್ರಶ್ನೆ ಏನಪ್ಪಾ ಅಂತ ಈ ಕೆಳಗಿನವುಗಳಲ್ಲಿ ಯಾವುದು ಕಬ್ಬಿಣದ ಅದಿರುಗಳಲ್ಲ ಅಂತೇಳಿ ಕೇಳ್ಯಾರ. ಯಾವುದು ಕಬ್ಬಿಣದ ಅದಿರುಗಳಲ್ಲ ಅಂತೇಳಿ ಕ್ವಶನ್ ಕೇಳಿದ ಸ್ನೇಹಿತರೆ. ಬಹಳ ಸಲ ಏನಪ್ಪಾ ಅಂದ್ರ ಅನೇಕ ಎಕ್ಸಾಮ್ ಕ್ವಶನ್ ಆಗೈತಿ. ಏನಪ್ಪಾ ಅಂದ್ರ ಕಬ್ಬಿಣದ ಅದಿರುಗಳು ಯಾವುವು ಅಂತ ಕ್ವಶನ್ ಆಗೈತಿ. ಇಲ್ಲಿ ಏನಪ್ಪಾ ಅಂದ್ರ ಯಾವ್ದು ಅಲ್ಲ ಅಂತ ಆಗೈತಿ. ಯಾವುದು ಅಲ್ಲ ಹಾಗಾದ್ರೆ ನೋಡ್ರಿ, ಫಸ್ಟ್ ಆಪ್ಷನ್ಸ್ ಹೇಮಟೈಟ್, ಮ್ಯಾಗ್ನೆಟೈಟ್, ಫೆರುಲಸೈಟ್, ಶಿಡ್ರೈಟ್ ಅಂತ ಐತಿ. ಇವೆಲ್ಲ ನೋಡಿದ ತಕ್ಷಣ ನಿಮ್ಗೆ ಏನ್ ಅನ್ಸ್ತಪ್ಪ ಅಂದ್ರ ಇರ್ತಕ್ಕಂಥ ನಾಲ್ಕು ಅದಿರುಗಳು ಏನಪ್ಪಾ ಅಂದ್ರ ಕಬ್ಬಿಣಕ್ಕೆ ಸಂಬಂಧಪಟ್ಟಿದ್ದು ಅಂತ ಅನ್ಸದ. ಹಾಗಾದ್ರ ಇಲ್ಲಿ ಯಾವ್ದು ಸಂಬಂಧಪಟ್ಟಿಲ್ಲ ಅಂತ ಕ್ವಶನ್ ನೋಡಿದಾಗ ಏನಪ್ಪಾ ಅಂದ್ರ ಫೆರುಲಸೈಟ್ ಏನಪ್ಪಾ ಅಂದ್ರ ಇದು ಕಬ್ಬಿಣದ ಅದಿರು ಅಲ್ಲ. ಹಾಗಾದ್ರೆ ಕಬ್ಬಿಣದ ಅದಿರುಗಳು ಯಾವಪ್ಪ ಅಂತಂದ್ರ ಹೇಮಟೈಟ್, ಮ್ಯಾಗ್ನೆಟೈಟ್, ಇನ್ನೊಂದು ಕಂಡು ಬರ್ತದೆ ಸ್ನೇಹಿತರೆ ಲಿಮೋನೈಟ್ ಅಂತ. ಯಾವ ನೈಟ್? ಲಿಮೋನೈಟ್. ಮತ್ತೊಂದು ಯಾವಪ್ಪ ಅಂದ್ರ ಶೆಡ್ರೈಟ್. ಇವ್ 4 ಏನಪ್ಪಾ ಅಂದ್ರ ಕಬ್ಬಿಣದ ಅದಿರುಗಳು ಅಂತೇಳಿ ನೋಡ್ತೀವಿ. ಈ 4 ಅದಿರುಗಳನ್ನ ಏನಪ್ಪಾ ಅಂದ್ರ ಹೇಮಲೀಸ್ ಅಂತ ನೆನ್ಪಿಟ್ಬಿಡ್ರಿ. ಹೇಮಲೀಸ್ ಅಂತ. ಯಾವ ಲೀಸು? ಹೇಮಲೀಸ್ ಅಂತ ನೆನ್ಪಿಟ್ಬಿಡ್ರಿ. ವೆರಿ ವೆರಿ ಇಂಪಾರ್ಟೆಂಟು. ಎ ಅಂದ್ರ ಹೇಮಟೈಟ್, ಮಾ ಅಂದ್ರ ಮ್ಯಾಗ್ನೆಟೈಟ್, ಲಿ ಅಂತಂದ್ರ ಲಿಮೋನೈಟ್, ಸ ಅಂದ್ರ ಏನಪ್ಪಾ ಅಂದ್ರ ಶೆಡ್ರೈಟ್ ಅಂತ ನೋಡ್ತೀವಿ. ಹಾಗಾದ್ರ ಇಲ್ಲಿ ಯಾವ್ದು ತಪ್ಪಪ್ಪ ಅಂದ್ರ ಫೆರುಲಸೈಟ್ ತಪ್ಪು. ಯಾಕೆ ತಪ್ಪ್ರಿ? ಅದು ಕಬ್ಬಿಣ ಅದಿರಲ್ಲ, ಅದಕ್ಕೆ ತಪ್ಪು. ಹಾಗಾದ್ರೆ ಈ ಫೆರುಲಸೈಟ್ ಎಂಬುದು ಯಾವ ಖನಿಜದ ಅದಿರು ಅಂತ ನೋಡಿದಾಗ ಏನಪ್ಪಾ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಮ್ಯಾಂಗನೀಸ್ ಅಂತ ನೋಡ್ತೇವೆ. ಫೆರುಲಸೈಟ್ ಇದು ಯಾವ್ದಕ್ಕೆ ಸಂಬಂಧಪಟ್ಟೈತಿಪ್ಪ ಅಂದ್ರ ಮ್ಯಾಂಗನೀಸ್ ಅಂತ. ಯಾವನೀಸ? ಮ್ಯಾಂಗನೀಸ್. ಓಕೆ, ಇದು ಏನಪ್ಪ ಅಂದ್ರ ಮ್ಯಾಂಗನೀಸ್ ಅದಿರಾಗೈತಿ. ಈ ಕಾರಣಕ್ಕಾಗಿ ಏನಪ್ಪ ಅಂದ್ರ ಇದು ಕಬ್ಬಿಣದ ಅದಿರು ಅಲ್ಲ. ಓಕೆ, ಹಾಗಾದ್ರೆ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಮುಂದಿನ ಪ್ರಶ್ನೆ ಹೇಗಿದೆಯಪ್ಪ ಅಂದ್ರ ಭಾರತದಲ್ಲಿ ಅತಿ ಹೆಚ್ಚು ದೊರೆಯುವ ಕಬ್ಬಿಣದ ಅದಿರು ಯಾವುದು ಅಂತೇಳಿ ಕ್ವಶನ್ ಕೇಳ್ಯಾರ. ಈಗ ತಾನೇ ಕಬ್ಬಿಣದ ಅದಿರುಗಳು ಯಾವಪ್ಪ ಅಂತೇಳಿ 4 ನೋಡಿದ್ವಿ. ಹೇಮಟೈಟ್, ಮ್ಯಾಗ್ನೆಟೈಟ್, ಲಿಮೋನೈಟ್, ಶಿಡ್ರೈಟ್. ಈ 4ರಲ್ಲಿ ಏನಪ್ಪಾ ಅಂದ್ರ ಅತಿ ಹೆಚ್ಚು ಯಾವ್ದು ಸಿಗ್ತದ್ರಿ ಭಾರತದಲ್ಲಿ ಅಂತ ಕ್ವಶನ್ ಕೇಳ್ತಾನ. ವೆರಿ ವೆರಿ ಇಂಪಾರ್ಟೆಂಟ್. ಭಾರತದಲ್ಲಿ ಇವೆಲ್ಲ 4 ಅದಿರುಗಳಾದ್ರ ಅತಿ ಹೆಚ್ಚು ಸಿಗೋದು ಯಾವ್ದಪ್ಪ ಅಂದ್ರ ಮ್ಯಾಗ್ನೆಟೈಟ್ ಅಂತ. ಯಾವ ಟೈಟ್? ಮ್ಯಾಗ್ನೆಟೈಟ್ ಎಂಬುದು ಭಾರತ ದೇಶದಲ್ಲಿ ಏನಪ್ಪಾ ಅಂದ್ರ ಶೇಕಡ 75% ಭಾರತದಲ್ಲಿ ಏನಪ್ಪಾ ಅಂದ್ರ ಇದು ದೊರೀತದ. ಹಾಗಾದ್ರೆ ಜಗತ್ತಿನ ಅತಿ ಹೆಚ್ಚು ಸಿಗುವುದು ಯಾವ್ದ್ರಿ ಇದು ಭಾರತ ಜೊತೆಗೆ ಏನಪ್ಪಾ ಅಂದ್ರ ವರ್ಲ್ಡ್ ಜಗತ್ತಲ್ಲಿ ಕೂಡ ಅತಿ ಹೆಚ್ಚು ಸಿಗುವಂತ ಕಬ್ಬಿಣದ ಅದಿರು ಯಾವ್ದಪ್ಪ ಅಂದ್ರ ಮ್ಯಾಗ್ನೆಟೈಟ್ ಅಂತೇಳಿ ನೋಡಿದ್ದೀವಿ. ಇದಾದ್ಮೇಲೆ ಅನೇಕ ಪ್ರಶ್ನೆ ಕೇಳಿದ್ದಾನೆ ಸ್ನೇಹಿತರೆ. ಏನಪ್ಪಾ ಅಂದ್ರ ಈ ಹೇಮಲೀಸ್ ಅಂತ ಹೇಳಿ ಕೋಡ್ ಹೇಳಿದೆ. ಹೇಮಟೈಟ್, ಮ್ಯಾಗ್ನೆಟೈಟ್, ಲಿಮೋನೈಟ್, ಶಿಡ್ರೈಟ್ ಈ 4 ಅದಿರುಗಳಲ್ಲಿ ಏನಪ್ಪಾ ಅಂದ್ರ ಅತ್ಯಂತ ಉತ್ತಮ, ಅತಿ ಉತ್ಕೃಷ್ಟವಾಗಿರ್ತಕ್ಕಂಥ ಅದಿರು ಯಾವ್ದೊಂದು ಕ್ವಶನ್ ಕೇಳ್ತಾನ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಹೇಮಟೈಟ್ ಅಂತ ಇದ್ರೆ ಉತ್ತಮವಾದ ಅದಿರು. ಅದಿರು ಅಂತ ನೋಡ್ತೀವಿ. ಉತ್ತಮವಾದ ಮೊದಲ ಅದರ ಅದಿರಾದ್ರ ಇದೇನಪ್ಪ ಅಂದ್ರೆ 2ನೇ ಸ್ಥಾನ ಆಗೈತಿ. 3ನೇ ಸ್ಥಾನದಾಗ ಲಿಮೋನೈಟ್, ಕೊನೆ ಸ್ಥಾನ ಅಂದ್ರ ಶಿಡ್ರೈಟ್ ಅಂತ. ಯಾವ ರೈಟು? ಶಿಡ್ರೈಟ್. ವೆರಿ ಇಂಪಾರ್ಟೆಂಟ್. ಅತ್ಯುತ್ತಮ ಕಬ್ಬಿಣದ ಅದಿರು ಲಿಮೋನೈಟ್ ಏನಪ್ಪ ಅಂದ್ರ 72% ಏನಪ್ಪಾ ಅಂದ್ರ ಕಬ್ಬಿಣವನ್ನ ಹೊಂದಿರ್ತದ. ಅರ್ಥ ಆಯ್ತಲ್ಲ? ಹಾಗಾದ್ರ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಅತಿ ಹೆಚ್ಚು ಬೆಳೆಯುವಂತ ಇದು ಅತಿ ಹೆಚ್ಚು ಯಾವ ರಾಜ್ಯದಲ್ಲಿ ಸಿಗ್ತದಪ್ಪ ಅಂದ್ರ ಅದು ಮುಂದಿನ ಸ್ಲೈಡ್ ಅಲ್ಲಿ ನಾವು ಏನಪ್ಪಾ ಅಂದ್ರ ನೋಡ್ತೀವಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ಇದೆ, ಅತಿ ಹೆಚ್ಚು ಕಬ್ಬಿಣವನ್ನು ಉತ್ಪಾದನೆ ಮಾಡುವ ರಾಜ್ಯ ಯಾವುದು ಅಂತ ನೋಡಿದ್ವಿ. ಇಷ್ಟತನ ಕಬ್ಬಿಣ ಅದಿರುಗಳು ಯಾವ ಅಂತ ನೋಡಿದ್ವಿ. ಭಾರತದಲ್ಲಿ ಜಗತ್ತಲ್ಲಿ ಯಾವುದು ಅತಿ ಹೆಚ್ಚು ಸಿಗ್ತದ ಅಂತ ನೋಡಿದ್ವಿ.
ಈಗೇನಪ್ಪ ಅಂದ್ರ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಕಬ್ಬಿಣ ಉತ್ಪಾದನೆ ಮಾಡುತ್ತೇವೆ ಪ್ರೊಡ್ಯೂಸ್ ಎಲ್ಲಿ ಮಾಡ್ತೀವಪ್ಪ ಅಂತ ನೋಡ್ತೀವಿ. ಒಡಿಸ್ಸಾ, ಛತ್ತೀಸ್ಗಢ, ಜಾರ್ಖಂಡ, ಕರ್ನಾಟಕ. ಸೊ ಎಲ್ಲ ಪ್ರಶ್ನೆ ಭಾರತದಲ್ಲಿರುವಂತ ಬಹುತೇಕ ಎಲ್ಲ ಪ್ರಶ್ನೆಗಳಲ್ಲಿ ಕ್ವಶನ್ ಆಗಿದೆ. ಇಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರ ಒಡಿಸ್ಸಾ ಅಂತ. ಅಂದ್ರೆ ಒಡಿಸ್ಸಾ ಭಾರತ ದೇಶದಲ್ಲಿ ಅತಿ ಹೆಚ್ಚು ಹೈಯೆಸ್ಟ್ ಅತಿ ಹೆಚ್ಚು ಏನಪ್ಪಾ ಅಂದ್ರ ಅಧಿಕ ಕಬ್ಬಿಣ ಉತ್ಪಾದನೆ ಮಾಡುವಂತ ರಾಜ್ಯ ಯಾವ್ದಪ್ಪ ಅಂದ್ರೆ ಒಡಿಸ್ಸಾ ಅಂತ ಕರಿತೀವಿ. ಇದು 1ನೇ ಸ್ಥಾನ. ಸೊ 2ನೇ ಸ್ಥಾನ ಯಾವ್ದಪ್ಪ ಅಂದ್ರೆ ಛತ್ತೀಸ್ಗಢ. ಸೊ 3ನೇ ಸ್ಥಾನ ಯಾವ್ದಪ್ಪ ಅಂದ್ರ ಜಾರ್ಖಂಡ. ಇನ್ನು 4ನೇ ಸ್ಥಾನ ಯಾವ್ದಪ್ಪ ಅಂದ್ರೆ ನಮ್ಮ ಕರ್ನಾಟಕ ಅಂತೇಳಿ ನೋಡ್ತೀವಿ. ಕರ್ನಾಟಕ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಗೊತ್ತಿರ್ಬೇಕು ಸ್ನೇಹಿತರೆ, ಅತಿ ಹೆಚ್ಚು ಕಬ್ಬಿಣ ಉತ್ಪಾದನೆ ಮಾಡುವ ರಾಜ್ಯ ಒರಿಸ್ಸಾ ಆದ್ರ ಅತಿ ಹೆಚ್ಚು ಕಬ್ಬಿಣ ನಿಕ್ಷೇಪ ಕಂಡು ಬರೋದು ನಮ್ಮ ಕರ್ನಾಟಕದಲ್ಲಿ. ಅತಿ ಹೆಚ್ಚು ನಿಕ್ಷೇಪ ಅತಿ ಹೆಚ್ಚು. ಸೊ ಏನ್ ಕಾಣ್ತೀವಿ ಅಂದ್ರೆ ನಿಕ್ಷೇಪ ಕಂಡು ಬರೋದಿಲ್ಲಪ್ಪ ಅಂದ್ರೆ ನಮ್ಮ ಕರ್ನಾಟಕ ರಿಸರ್ವ್ ಅತಿ ಹೆಚ್ಚು ಕಬ್ಬಿಣದ ನಮ್ಮ ರಾಜ್ಯದಾಗ ಐತಿ. ಬಟ್ ಆದ್ರ ನಮ್ಗೆ ಏನು ಆಗ್ತೈತಲ್ಪ ಅಂದ್ರ ಅತಿ ಹೆಚ್ಚು ಕಬ್ಬಿಣದ ನಮ್ಮ ರಾಜ್ಯದಲ್ಲಿ ಇದ್ರು ಕೂಡ ಏನಪ್ಪ ಅಂದ್ರ ಅತಿ ಹೆಚ್ಚು ಉತ್ಪಾದನೆ ಮಾಡಕ್ಕೆ ನಮಗೆ ಸಾಧ್ಯವಾಗುತ್ತದೆ ಎಂಬುದು ಗೊತ್ತಿರಬೇಕಾಗಿರ್ತಕ್ಕಂಥ ವಿಚಾರ. ನಿಕ್ಷೇಪದಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿ ಆದ್ರ ಒಡಿಸ್ಸಾ ಏನಪ್ಪಾ ಅಂದ್ರ ಉತ್ಪಾದನೆಯಲ್ಲಿ ಮೊದಲ ಸ್ಥಾನ ಅಂತೇಳಿ ನೋಡ್ತೀವಿ. ಆಯ್ತಾ. ಇದಾದ ತಕ್ಷಣ ಏನಪ್ಪಾ ಅಂದ್ರ ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕು. ಸೊ ವೆರಿ ಇಂಪಾರ್ಟೆಂಟ್ ಸರ್. ಏನಪ್ಪಾ ಅಂತಂದ್ರ ಇಲ್ಲಿ ನೋಡ್ರಿ, ಇಲ್ಲಿ ಏನ್ ನೋಡ್ತೀವಪ್ಪ ಅಂದ್ರ ಸರ್ ಹೇಮಟೈಟ್, ಮ್ಯಾಗ್ನೆಟೈಟ್, ಲಿಮೋನೈಟ್, ಶಿಡ್ರೈಟ್ ಅಂತ ನೋಡಿದ್ವಿ. ಇದ್ರಾಗ ಏನಪ್ಪಾ ಅಂತಂದ್ರ ಸೊ ಕರ್ನಾಟಕ ಏನೈತಿಪ್ಪ ಅಂದ್ರ ನಿಕ್ಷೇಪದಲ್ಲಿ ಹೆಚ್ಚು ನಿಕ್ಷೇಪ ಕರ್ನಾಟಕದಲ್ಲಿ ಕಂಡು ಬರ್ತಾ. ಹಾಗೆ ಇಲ್ಲಿ ಒಂಚೂರು ಪಾಯಿಂಟ್ ಗೊತ್ತಿರ್ಬೇಕು. ಹೇಮಟೈಟ್ ಇದ್ರು ಅತಿ ಹೆಚ್ಚು ಯಾವ ರಾಜ್ಯದಲ್ಲಿ ಕಂಡು ಬರ್ತಾ? ಎಲ್ಲಾ ಕಬ್ಬಿಣದ ಹೋಲಿಕೆ ಮಾಡಿದ ಉತ್ಪಾದನೆ ಮಾಡೋದು ರಾಜ್ಯ ಒಡಿಸ್ಸಾ. ಆದ್ರೆ ಸೊ ಈ ಹೇಮಟೈಟ್ ಅತಿ ಹೆಚ್ಚು ಕಂಡು ಬರ್ತಕ್ಕಂಥ ರಾಜ್ಯ ಅಂದ್ರೆ ನಮ್ಮ ಕರ್ನಾಟಕ. ಅತಿ ಹೆಚ್ಚು ಸೊ ಹೇಮಟೈಟ್ ಇದ್ರ ಕಂಡು ಬರೋದು ಎಲ್ಲಿಪ್ಪ ಅಂದ್ರ ಸೊ ನಮ್ಮ ರಾಜ್ಯ ಕರ್ನಾಟಕ ಅಂತ. ಅದೇ ತರ ಸರ್ ಮ್ಯಾಗ್ನೆಟೈಟ್ ದೇಶ ಎಲ್ಲಿ ಕಂಡು ಬರ್ತಪ್ಪ ಅಂದ್ರ ಒಡಿಸ್ಸಾ ಅಂತ. ಯಾವ್ದ್ರಿ? ಒಡಿಸ್ಸಾ. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಏನಪ್ಪಾ ಅಂದ್ರ ಈಗ ಭಾರತದಲ್ಲಿ ಕಬ್ಬಿಣ ಉತ್ಪಾದನೆ ಮಾಡುವಂತ ರಾಜ್ಯಗಳು ಈಗ ದೇಶ ನೋಡೋಣ. ಅತಿ ಹೆಚ್ಚು ಕಬ್ಬಿಣ ಉತ್ಪಾದನೆ ಮಾಡುವಂತ ದೇಶ ಯಾವುದು ಅಂತೇಳಿ ಸೊ ಕ್ವಶನ್ ಕೇಳಿದೇನೆ. ವೆರಿ ಫೆಂಟಾಸ್ಟಿಕ್ ಆನ್ಸರ್ ಗೊತ್ತಿರಬೇಕು. ಅತಿ ಹೆಚ್ಚು ಅಂದ್ರೆ ಆಸ್ಟ್ರೇಲಿಯಾ. ಇಡೀ ಜಗತ್ತಿನಲ್ಲಿ ಏನಪ್ಪಾ ಅಂದ್ರ ಅತಿ ಹೆಚ್ಚು ಕಬ್ಬಿಣದ ಇದನ್ನ ಉತ್ಪಾದನೆ ಮಾಡುವಂತ ದೇಶ ಯಾವ್ದಪ್ಪ ಅಂದ್ರೆ ಮೊದಲ ಸ್ಥಾನ ಆಸ್ಟ್ರೇಲಿಯಾ. ಸೊ 2ನೇ ಸ್ಥಾನ ಚೀನಾ, 2ನೇ ಸ್ಥಾನ ಬ್ರೆಜಿಲ್, 3ನೇ ಸ್ಥಾನ ಚೀನಾ. ಸೊ 4ನೇ ಸ್ಥಾನ ಏನಪ್ಪ ಅಂದ್ರ ಭಾರತ ಅಂತೇಳಿ ನೋಡ್ತೀವಿ. ಅತಿ ಹೆಚ್ಚು ಕಬ್ಬಿಣ ಉತ್ಪಾದನಾ ರಾಜ್ಯ ಅಂತಂದ್ರೆ ಒಡಿಸ್ಸಾ ಅಂತ ಹೇಳ್ಬೇಕಾಗತ್ತೆ. ಸೊ ದೇಶ ಅಂತಂದ್ರ ಆಸ್ಟ್ರೇಲಿಯಾ ಅಂತೇಳಿ ನೋಡ್ತೀವಿ. ಓಕೆ, ಇದ್ರ ಜೊತೆಗೆ ಏನಪ್ಪಾ ಅಂದ್ರ ಈಗ ಮತ್ತೊಂದು ಪಾಯಿಂಟ್ ಗೊತ್ತಿರಬೇಕು. ಭಾರತ ದೇಶದಲ್ಲಿ ಅಂದ್ರ ಪ್ರಧಾನವಾಗಿರ್ತಕ್ಕಂಥ ಒಂದಿಷ್ಟು ಬಂದರು ಕಂಡು ಬರ್ತಾವ. ಆ ಬಂದರಿನಲ್ಲಿಪ್ಪ ಅಂದ್ರ ದೇಶದ ಅತ್ಯಂತ ಚಿಕ್ಕದಾದ ಪ್ರಧಾನ ಬಂದರು ಅಂತ ಯಾವ್ದಂತ ಕರಿತೀವಿ ಅಂದ್ರ ಮರ್ಮ ಗೋವಾ ಅಂತ ಕರಿತೀವಿ. ಗೋವಾದಲ್ಲಿ ಕಂಡು ಬರ್ತಕ್ಕಂಥ ಯಾವ ಗೋವಾ? ಸೊ ಮರ್ಮ ಗೋವಾ ಬಂದರು ಅಂತ ಕರಿತೀವಿ. ಮರ್ಮ ಗೋವಾ ಪೋರ್ಟ್. ಸೊ ಈ ಮರ್ಮ ಗೋವಾ ಪೋರ್ಟ್ ಇಲ್ಲಿ ಏನಪ್ಪಾ ಅಂದ್ರ ದೇಶದಲ್ಲಿ ನಾವು ಎಷ್ಟು ಏನಪ್ಪಾ ಅಂದ್ರ ಕಬ್ಬಿಣವನ್ನು ಹೊರದೇಶಕ್ಕೆ ರಫ್ತು ಮಾಡುತ್ತೇವೆಯೋ ಅದ್ರಲ್ಲಿ ಅತಿ ಹೆಚ್ಚು 50%, 50% 50% ನಾವು ಯಾವ ರಾಜ್ಯದಿಂದ ರಫ್ತು ಮಾಡ್ತೀವಿ ಅಂದ್ರ ಗೋವಾ ಬಂದರಿಂದ ರಫ್ತು ಮಾಡ್ತೀವಿ. ಈ ಕಾರಣಕ್ಕಾಗಿ ಅತಿ ಹೆಚ್ಚು ಕಬ್ಬಿಣ ಅದಿರನ್ನ ರಫ್ತು ಮಾಡುವ ಬಂದರು ಯಾವ್ದಪ್ಪ ಅಂದ್ರೆ ಸೊ ಗೋವಾ ಬಂದರು ಅಂತೇಳಿ ನೋಡ್ತೀವಿ. ಓಕೆ, ಈ ಕೆಳಗಿನಲ್ಲಿ ಯಾವುದು ಸರಿಯಾಗೈತಿ ಅಂತ ಕ್ವಶನ್ ಕೇಳ. ಈ ಕೆಳಗಿನಲ್ಲಿ ಸೊ ಯಾವುದು ಸರಿಯಾಗೈತಿ ಅಂತ ಕ್ವಶನ್ ಕೇಳತನ. ದ್ರವ ರೂಪದ ಇಂಧನ ಖನಿಜ ಯಾವುದು ಅಂತ ಕೊಟ್ಟಂದ್ರೆ ಪೆಟ್ರೋಲಿಯಂ ಅಂತ ಕೊಟ್ಟಾನ. ದ್ರವ ರೂಪ ಲಿಕ್ವಿಡ್ ರೂಪದಲ್ಲಿ ಇರ್ತಕ್ಕಂಥ ಒಂದು ಖನಿಜ ಮಿನರಲ್ಸ್ ಯಾವ್ದಪ್ಪ ಅಂದ್ರ ಪೆಟ್ರೋಲಿಯಂ. ಇದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ ಸರ್, ಘನರೂಪದ ಇಂಧನ ಖನಿಜ ಕಲ್ಲಿದ್ದಲು. ಘನರೂಪ ಡ್ರೈ ಗಟ್ಟಿಯಾಗಿರುತ್ತಾ. ಘನರೂಪದಲ್ಲಿರ್ತಕ್ಕಂಥ ಘನ ಇಂಧನ ಖನಿಜ ಯಾವ್ದಪ್ಪ ಅಂದ್ರೆ ಕಲ್ಲಿದ್ದಲು. ಅದೇ ತರನಾಗಿ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅನಿಲ ರೂಪದ ಇಂಧನ ಖನಿಜ ಯಾವುದು ಅಂತ ಕ್ವಶನ್ ಕೇಳ್ತಾನ. ನೈಸರ್ಗಿಕ ಅನಿಲ, ನ್ಯಾಚುರಲ್ ಗ್ಯಾಸ್ ಅಂದ್ರ 3 ಏನಿದ್ರೆ ಸರಿಯಾಗಿದ್ದಾವೆ. ಹಾಗಾದ್ರೆ 4ನೇ ಆಪ್ಷನ್ಸ್ ಏನಪ್ಪ ಅಂದ್ರ ಮೇಲಿನ ಎಲ್ಲವೂ ಸರಿಯಾಗಿವೆ ಅಂತೇಳಿ ಇಲ್ಲಿ ಏನಪ್ಪಾ ಅಂದ್ರ ಸರಿಯಾದ ಉತ್ತರ. ಅರ್ಥ ಆಯ್ತಾ? ಸೊ ಹಾಗಾದ್ರೆ ನಾವು ಮುಂದಿನ ಪ್ರಶ್ನೆಗೆ ಏನಪ್ಪಾ ಅಂದ್ರ ಹೋಗೋಣ. ವೆರಿ ಇಂಪಾರ್ಟೆಂಟ್
ಅತಿ ಹೆಚ್ಚು ಭಾರತ ದೇಶದಲ್ಲಿ ಕಬ್ಬಿಣ ಉತ್ಪಾದನೆ ಮಾಡುವ ರಾಜ್ಯ ಒಡಿಸ್ಸಾ ಅಂತ ನೋಡಿದ್ವಿ. ಅದೇ ತರನಾಗಿ ಏನಪ್ಪಾ ಅಂದ್ರ ಸೊ ಭಾರತದಲ್ಲಿ ಪ್ರಮುಖ ಒಂದು ಯಾವ್ಯಾವ ರಾಜ್ಯದೊಳಗ ಯಾವ್ಯಾವ ಪ್ರದೇಶದಲ್ಲಿ ಏನಪ್ಪಾ ಅಂದ್ರ ಕಬ್ಬಿಣ ಸಿಗ್ತೈತಿ ಅಂತೇಳಿ ಆ ಸ್ಥಳಗಳನ್ನ ಆಗಾಗ ಏನಪ್ಪಾ ಅಂದ್ರ ಕ್ವಶನ್ ಕೇಳ್ತಿರ್ತಾನ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರ ಮಯೂರ್ಭಂಜ್ ಯಾವ ರಾಜ್ಯದಲ್ಲಿ ಐತಿ ಅಂತೇಳಿ ಒಂದ್ಸರಿ GD ಎಕ್ಸಾಮ್ಗ ಕ್ವಶನ್ ಕೇಳಿದ್ದ. ಈ ತರನಾಗಿರ್ತಕ್ಕಂಥ ಪ್ರದೇಶಗಳು ಒಂಚೂರು ಏನಪ್ಪಾ ಅಂದ್ರ ಗೊತ್ತಿರಬೇಕು. ಓಕೆನಾ? ಹಾಗಾದ್ರೆ ಬಂದ್ರೆ ಸುಂದರ್ಗರ್ ಅಥವಾ ಸುಂದರ್ಗರ್ ಒಡಿಸ್ಸಾದಲ್ಲಿ ಕಂಡು ಬರ್ತಕ್ಕಂಥ ಒಂದಿಷ್ಟು ಪ್ರದೇಶ ನೋಡ್ತೀವಿ. ಸುಂದರ್ಗರ್, ಮಯೂರ್ಭಂಜ್, ಕಿಯೋಂಜಾರ್, ಕೋರಾಪೇಟ್ ಅಂತ ಇವು ಒಡಿಸ್ಸಾ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಕಬ್ಬಿಣ ಅದಿರಿನ ನಿಕ್ಷೇಪದ ಸ್ಥಳಗಳಾಗಿದ್ದಾವೆ. ಅರ್ಥ ಆಯ್ತಾ? ಅದೇ ತರನಾಗಿ ಛತ್ತೀಸ್ಗಢ ಇಲ್ಲಿ ಯಾವ್ದಪ್ಪ ಅಂದ್ರ ಜಗದಲ್ಪುರ್ ಮತ್ತು ದುರ್ಗ್ ಅಂತ. ಜಗದಲ್ಪುರ್ ಮತ್ತು ದುರ್ಗ್. ನೆಕ್ಸ್ಟ್ ನೋಡ್ತೀವಪ್ಪ ಅಂದ್ರ ಜಾರ್ಖಂಡದಲ್ಲಿ ಯಾವ ರಾಜ್ಯ? ಸೊ ಜಾರ್ಖಂಡ ಶಿಂಗ್ ಭೂಮ್, ಇದು ಓಮ್ ಆಗೈತಿ, ಓಮ್ ಅಲ್ಲ, ಇದು ಏನಾಗ್ಬೇಕ್ರಿ ಶಿಂಗ್ ಭೂಮ್ ಮತ್ತು ಪಾಲಮು ಅಂತ. ಶಿಂಗ್ ಭೂಮ್ ಮತ್ತು ಪಾಲ್ಮೋ ಒಂದ್ಸರಿ ಕ್ವಶನ್ ಕೇಳೋಣ. ಪಾಲ್ಮೋ ಎಂಬ ವನ್ಯಜೀವಿ ಧಾಮ ಎಲ್ಲಿ ಕಂಡು ಬರ್ತಪ್ಪ ಅಂದ್ರ ಇದೇ ಜಾರ್ಖಂಡದಲ್ಲಿ ಕಂಡು ಬರ್ತಾ. ಅದೇ ವನ್ಯಜೀವಿ ಧಾಮದಲ್ಲಿ ಏನ್ ನೋಡ್ತೀವಪ್ಪ ಅಂದ್ರ ಕಬ್ಬಿಣ ಅದಿರಿನ ನಿಕ್ಷೇಪ ಕಾಣ್ತೀವಿ. ಇನ್ನ ಕರ್ನಾಟಕ ಅಂತ ಬರ್ತೀವಿ. ಬಳ್ಳಾರಿಯ ಸಂಡೂರು ಮತ್ತು ಹೊಸಪೇಟೆ. ಸೊ ಹೊಸಪೇಟೆ ಏನಪ್ಪಾ ಇಷ್ಟು ಪ್ರಸ್ತುತ ವಿಜಯನಗರ ಜಿಲ್ಲೆ ಆಗೈತೆ. ಯಾವ ಜಿಲ್ಲೆ ಅಂತೇಳಿ ನಿಮ್ಗ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಂಗಿಲ್ಲ, ಅದ್ರ ಬಗ್ಗೆ ವಿಚಾರ ಬಿಟ್ಟು ಬಿಡ್ರಿ. ಓಕೆ, ಬಳ್ಳಾರಿ, ಸಂಡೂರು, ಹೊಸಪೇಟೆ, ಚಿಕ್ಕಮಗಳೂರಿನ ಕುದುರೆಮುಖ, ಕೆಮ್ಮನಗುಂಡಿ, ಇನ್ನೊಂದೇನಪ್ಪ ಅಂದ್ರ ಚಿತ್ರದುರ್ಗದ ಹೊಸಪೇಟೆ, ಸಾರಿ ಯಾವ್ದು ಹೊಸದುರ್ಗ, ಚಿತ್ರದುರ್ಗದ ಹೊಸದುರ್ಗ ಅಂತ ಕರಿತೀವಿ. ಇವು ಏನಪ್ಪಾ ಅಂದ್ರ ಈ ಪ್ರಮುಖ ಈ 4 ರಾಜ್ಯದಲ್ಲಿ ಕಂಡು ಬರುವಂತ ಸೊ ಕಬ್ಬಿಣ ಅದಿರಿನ ನಿಕ್ಷೇಪಗಳು. ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಅತಿ ಹೆಚ್ಚು ಮ್ಯಾಂಗ್ನೀಸ್ ಉತ್ಪಾದನೆ ಮಾಡುವ ರಾಜ್ಯ ಯಾವುದು? ರಾಜ್ಯ ಯಾವುದಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್. ಇದು ಕೂಡ ಬಹಳ ಸಲ ಅನೇಕ ಸಲ ಕ್ವಶನ್ ಆಗೈತ್ರಿ. ಮೊನ್ನೆ ಒಂದ್ಸಲ ಏನಪ್ಪಾ ಅಂದ್ರ ಸೊ ನಮ್ಮ BCM ಹಿಂದುಳಿದ ವರ್ಗದ ಇಲಾಖೆ ಲಾಸ್ಟಲ್ಲಿ ಏನಪ್ಪಾ ಅಂದ್ರೆ ಒಂದು ಕ್ವಿಜ್ ಇಟ್ಟಿದ್ರು. ಆ ಕ್ವಿಜ್ ಬಂದಿರತಕ್ಕಂಥ ಪ್ರಶ್ನೆ ಇದು. ಸೊ ಏನಪ್ಪಾ ಅಂದ್ರ ಅತಿ ಹೆಚ್ಚು ಮ್ಯಾಂಗ್ನೀಸ್ ಯಾವ ರಾಜ್ಯಪ್ಪ ಅಂದ್ರ ಅತಿ ಹೆಚ್ಚು ಮ್ಯಾಂಗ್ನೀಸ್ ಉತ್ಪಾದನೆ ಮಾಡುವಂತ ರಾಜ್ಯ ಯಾವ್ದಪ್ಪ ಅಂದ್ರ ಸೊ ಮಧ್ಯಪ್ರದೇಶ. ಯಾವ ಪ್ರದೇಶ? ಸೊ ಮಧ್ಯಪ್ರದೇಶ ಅಂತೇಳಿ ನಾವು ನೋಡ್ತೀವಿ. ಏನ್ರಿ ಸರ್ ಮ್ಯಾಂಗ್ನೀಸ್? ಸರ್ ಕಬ್ಬಿಣ ಗೊತ್ತು, ನಾವು ಮ್ಯಾಂಗ್ನೀಸ್ ಗೊತ್ತಿಲ್ರಿ. ಬಹುತೇಕ ಜನರಿಗೆ ಮ್ಯಾಂಗ್ನೀಸ್ ಬಗ್ಗೆ ಅರಿವು ಇರೋದಿಲ್ಲ, ಬಟ್ ಕಬ್ಬಿಣ ಬಗ್ಗೆ ಅರಿವು ಇರ್ತದ. ಸೊ ಮ್ಯಾಂಗ್ನೀಸ್ ಎಂಬುದು ಏನಪ್ಪಾ ಅಂದ್ರೆ ಇದು ಕೂಡ ಒಂದು ಲೋಹ ಅಂತೇಳಿ ಕರಿತೀವಿ. ಸರ್ ಅಂತ ಮ್ಯಾಂಗ್ನೀಸ್ ಎಲ್ಲೆಲ್ಲಿ ಬಳಸ್ತಾರ್ರಿ ಸರ್? ಒಂದೇನಪ್ಪ ಅಂದ್ರ ಉಕ್ಕು ತಯಾರಿಕೆಯಲ್ಲಿ ಬಳಸ್ತಾರ, ಉಕ್ಕು ತಯಾರಿಕೆಯಲ್ಲಿ ಬಳಸ್ತಾರ, ಬಣ್ಣದ ತಯಾರಿಕೆಯಲ್ಲಿ ಬಳಸ್ತಾರ, ಗಾಜಿನ ತಯಾರಿಕೆಯಲ್ಲಿ ಬಳಸ್ತಾರ, ಬಣ್ಣ ತಯಾರಿಕೆ, ಗಾಜಿನ ತಯಾರಿಕೆಯಲ್ಲಿ, ರಾಸಾಯನಿಕ ವಸ್ತುಗಳ ತಯಾರಿಕೆಯಲ್ಲಿ, ರಾಸಾಯನಿಕ ವಸ್ತುಗಳ ತಯಾರಿಕೆಯಲ್ಲಿ. ಸೊ ಅದೇ ತರನಾಗಿ ಮತ್ತೆ ನೋಡ್ತೀವಪ್ಪ ಅಂತಂದ್ರ ಬ್ಲೀಚಿಂಗ್ ಪೌಡರ್. ಯಾವ ಪೌಡರ್? ಬ್ಲೀಚಿಂಗ್ ಪೌಡರ್. ಇವುಗಳಲ್ಲಿ ಏನಪ್ಪಾ ಅಂದ್ರ ಈ ಮ್ಯಾಂಗ್ನೀಸ್ ಎಂಬಿರ್ತಕ್ಕಂಥ ಅದಿರನ್ನು ಏನ್ ಮಾಡ್ತಾರೆ? ಬಳಸಿಕೊಳ್ತಾರ. ಆಗ್ತಾನೆ ನೋಡಿದ್ವಿ. ಸೊ ಈ ಮ್ಯಾಂಗ್ನೀಸ್ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅದಿರು ಯಾವುದಪ್ಪ ಅಂತಂದ್ರ ಫೈರಲೋಸೈಟ್, ಫೈರೋಲೋಸೈಟ್ ಅಂತ, ಫೈರಲೋಸೈಟ್ ಅಂತೇಳಿ. ಸೊ ಇದೇನಪ್ಪ ಅಂದ್ರ ಇನ್ನೊಂದು ಕಂಡು ಬರ್ತಾ ಸೈಲೋಮಿಲನ್ ಅಂತ. ಇವೆರಡು ಏನಪ್ಪಾ ಅಂದ್ರ ಮ್ಯಾಂಗ್ನೀಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅದಿರುಗಳು. ಅರ್ಥ ಆಯ್ತಾ? ಎಸ್, ಹಾಗಾದ್ರ ಅತಿ ಹೆಚ್ಚು ಮ್ಯಾಂಗ್ನೀಸ್ ಎಲ್ಲಿಪ್ಪ ಅಂದ್ರ ಮಧ್ಯಪ್ರದೇಶ ಅಂತೇಳಿ ನೋಡ್ತೀವಿ. ಅತಿ ಹೆಚ್ಚು ಇನ್ನೊಂದು ಗೊತ್ತಿರ್ಬೇಕು, ಅತಿ ಹೆಚ್ಚು ಉತ್ಪಾದನೆ ಇದೆ, ನಿಕ್ಷೇಪ ಕೂಡ ಇದೆ. ಅತಿ ಹೆಚ್ಚು ಉತ್ಪಾದನೆ ಮಾಡೋದು ಮಧ್ಯಪ್ರದೇಶ, ಜೊತೆಗೆ ನಿಕ್ಷೇಪ ಮತ್ತು ಉತ್ಪಾದನೆ ಅಂದ್ರ ಅತಿ ಹೆಚ್ಚು ಕಂಡು ಬರೋದು ಕೂಡ ಅಲ್ಲಿ, ಅತಿ ಹೆಚ್ಚು ಉತ್ಪಾದನೆ ಮಾಡೋದು ಕೂಡಪ್ಪ ಅಂದ್ರ ಮಧ್ಯಪ್ರದೇಶ. ಸರ್ ಯಾಕೆ ಅದನ್ನ ಬೈಪ್ರಿಕೇಶನ್ ಮಾಡ್ತೀರಿ? ಯಾಕೆ ಮಾಡ್ತೀವಿ ಅಂದ್ರ ಈಗ ಕಬ್ಬಿಣ ನೋಡ್ರಿ, ಕಬ್ಬಿಣ ಅತಿ ಹೆಚ್ಚು ಕರ್ನಾಟಕದಲ್ಲಿ ಉತ್ಪಾದನೆ ಮಾಡೋದು ಒಡಿಸ್ಸಾ. ಅದಕ್ಕೆ ಅತಿ ಹೆಚ್ಚು ಮ್ಯಾಂಗ್ನೀಸ್ ಉತ್ಪಾದನೆ ಮಾಡುವ ದೇಶ ಯಾವುದು? ಓಕೆ, ಸೊ ಯಾವ ರೀತಿಯಾಗಿ ನಾವು ಕಬ್ಬಿಣದನ್ನ ರಾಜ್ಯ ಮತ್ತು ದೇಶ ನೋಡಿದ್ವಿ, ಅದೇ ತೆರನಾಗಿ ಅತಿ ಹೆಚ್ಚು ಮ್ಯಾಂಗ್ನೀಸನ್ನ ಉತ್ಪಾದನೆ ಮಾಡುವ ದೇಶ ಯಾವುದಪ್ಪ ಅಂದ್ರೆ ದಕ್ಷಿಣ ಆಫ್ರಿಕಾ ಅಂತ. ಯಾವ ಆಫ್ರಿಕಾ? ಸೊ ದಕ್ಷಿಣ ಆಫ್ರಿಕಾ ಅಂತೇಳಿ ಸೊ ನಾವು ನೋಡ್ತೀವಿ. ಓಕೆ, ಎಸ್. ಹಾಗಾದ್ರೆ ಸರ್ ಮ್ಯಾಂಗ್ನೀಸ್ ಏನಪ್ಪಾ ಅಂದ್ರ ದೊರೆಯುವಂತ ಕೆಲವೊಂದು ಪ್ರದೇಶಗಳು ಯಾವಪ್ಪ ಅಂತಂದ್ರ ಸೊ ವೆರಿ ಇಂಪಾರ್ಟೆಂಟ್. ಮಧ್ಯಪ್ರದೇಶದಲ್ಲಿ ಏನಪ್ಪಾ ಅಂದ್ರ ಚಿದ್ವಾರ, ಸ್ವಲ್ಪ ಇದೇನಪ್ಪ ಅಂದ್ರ ಇದು ಮಿಸ್ ಆಗೈತೆ, ಒಂದು ಬಾಲ್ಘಾಟ್ ಅಂತ ಕಂಡು ಬರುತ್ತೆ. ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗೈತೆ, ಬಾಲ್ಘಾಟ್ ಅಂತ. ಯಾವ ಘಾಟ? ಬಾಲ್ಘಾಟ. ಸೊ ಮತ್ತೊಂದು ಏನಪ್ಪಾ ಅಂದ್ರ ಚಿಂದ್ವಾರ ಅಂತ ನೋಡ್ತೀವಿ. ಯಾವ ವಾರ? ಚಿಂದ್ವಾರ.
ಇವು ಏನಪ್ಪಾ ಅಂದ್ರ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಮ್ಯಾಂಗ್ನೀಸ್ನ ನಿಕ್ಷೇಪಗಳು. ಅದೇ ತೆರನಾಗಿ ಸ್ನೇಹಿತರೆ ಇನ್ನು ಒಡಿಸ್ಸಾದಲ್ಲಿ ನೋಡ್ತೀವಿ. ಸೊ ಒಡಿಸ್ಸಾದಲ್ಲಿ ಏನಪ್ಪಾ ಅಂದ್ರ ಮಯೂರ್ಭಂಜ್ ಅಂತ, ಯಾವ ಬಂಜ? ಸೊ ಮಯೂರ್ಭಂಜ್. ಅದೇ ತೆರನಾಗಿ ಏನಪ್ಪಾ ಅಂದ್ರ ಈ ಮಯೂರ್ಭಂಜ್ ಜೊತೆಗೆ ಮತ್ತೊಂದು ಕಂಡು ಬರ್ತಾ ಸುಂದರ್ಗರ್ ಅಂತ. ಯಾವ್ದ್ರಿ? ಸುಂದರ್ಗರ್. ಮತ್ತೊಂದು ಏನಪ್ಪಾ ಅಂದ್ರ ರಾಯಗಢ ಅಂತೇಳಿ ನೋಡ್ತೀವಿ. ಓಕೆನಾ? ಅರ್ಥ ಆಗ್ತದೆ ಅಂತ ನಾನು ಬಯಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಎಸ್, ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಬನ್ನಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಅತಿ ಹೆಚ್ಚು ಚಿನ್ನ ಉತ್ಪಾದನೆ ಮಾಡುವಂತ ರಾಜ್ಯ ಯಾವುದು? ಎಸ್. ಇದು ಏನಪ್ಪಾ ಅಂದ್ರ ನಿಜಕ್ಕೆ ಏನಪ್ಪಾ ಹೇಳಕ್ಕೆ ಬಹಳ ಹೆಮ್ಮೆ ಅನಿಸ್ತದ, ನನಗೆ ಬಹಳ ಖುಷಿ ಅನಿಸ್ತದ. ಸೊ ಯಾಕಪ್ಪ ಅಂದ್ರ ಅತಿ ಹೆಚ್ಚು ಜಗತ್ತಿನಲ್ಲಿ ಚಿನ್ನ ಉತ್ಪಾದನೆ ಮಾಡುವಂತ ಅತಿ ಹೆಚ್ಚು ಭಾರತ ದೇಶದಲ್ಲಿ ಚಿನ್ನ ಉತ್ಪಾದನೆ ಮಾಡುವಂತ ರಾಜ್ಯ ಯಾವ್ದಪ್ಪ ಅಂದ್ರೆ ಅದು ನಮ್ಮ ಕರ್ನಾಟಕ ಅಂತ ಹೇಳ್ತೀವಿ. ನಮ್ಮ ಕರ್ನಾಟಕ. ವಿಶೇಷವಾಗಿ ನನ್ನ ಜಿಲ್ಲೆ, ನನ್ನ ರಾಯಚೂರು ಜಿಲ್ಲೆ ನನಗೆ ಬಹಳ ಏನಪ್ಪ ಅಂದ್ರ ಸಂತೋಷ ಆಗುತ್ತೆ. ರಾಯಚೂರು ಜಿಲ್ಲೆ ಕರ್ನಾಟಕದಲ್ಲಿ ಏನಪ್ಪ ಅಂದ್ರ 99% ಕರ್ನಾಟಕ ಅಷ್ಟೆಲ್ಲ ಭಾರತದಲ್ಲಿ ಏನಪ್ಪ ಅಂದ್ರ 99% ಚಿನ್ನ ಉತ್ಪಾದನೆ ಮಾಡುವಂತ ರಾಜ್ಯ ಯಾವ್ದಪ್ಪ ಅಂದ್ರೆ ಅದು ನನ್ನ ರಾಜ್ಯ ಕರ್ನಾಟಕ. ಸರ್, ಕರ್ನಾಟಕದಲ್ಲಿ ಎಲ್ಲಿಪ್ಪ ಅಂದ್ರ ಅದು ನನ್ನ ಜಿಲ್ಲೆ. ವಿಶೇಷವಾಗಿ ಏನಪ್ಪ ಅಂದ್ರ ನಮ್ಮ ರಾಯಚೂರು. ನಮ್ಮ ರಾಯಚೂರು ವಿಶೇಷವಾಗಿ ಮತ್ತೆ ನಮ್ಮ ತಾಲೂಕು ಯಾವ್ದು? ನಮ್ಮ ತಾಲೂಕಪ್ಪ ಅಂದ್ರ ಲಿಂಗಸೂರು ತಾಲೂಕು. ಯಾವ ತಾಲೂಕು? ಲಿಂಗಸೂರು ತಾಲೂಕು. ರಾಯಚೂರು ಜಿಲ್ಲೆಯ ಈ ಲಿಂಗಸೂರು ತಾಲೂಕಲ್ಲಿ ಏನಪ್ಪ ಅಂದ್ರ ಅಟ್ಟಿ ಅಂತ ಒಂದು ಪ್ರದೇಶ ಕಂಡು ಬರ್ತಾ. ಅಟ್ಟಿ. ಈ ಅಟ್ಟಿಯಲ್ಲಿ ನಾವೇನ್ ನೋಡ್ತೀವಪ್ಪ ಅಂತಂದ್ರ ಸೊ ಒಂದು ಅಟ್ಟಿ ಚಿನ್ನದ ಗಣಿ ಕಂಡು ಬರ್ತಾ. ಸೊ ಇದು ಏನಪ್ಪ ಅಂದ್ರ ಪ್ರಸ್ತುತ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದನೆ ಮಾಡುವಂತ ಏಕೈಕ ಗಣಿ ಅಂತಂದ್ರ ಅದು ನಮ್ಮ ಗಣಿ ಅಂತ ಹೇಳ್ಕೊಳಕ ಬಹಳ ಖುಷಿ ಆಗುತ್ತೆ ಸ್ನೇಹಿತರೆ. ಅದೇ ತರನಾಗಿ ಇತ್ತೀಚೆಗೆ ಏನಪ್ಪಾ ಅಂತ 2000ರಲ್ಲಿ ಏನ್ ಮಾಡಿದರೆ ಉತ್ಪಾದನೆ ಮಾಡೋದನ್ನ ಸ್ಟಾಪ್ ಮಾಡಿದರೆ. ಎಲ್ಲಿಪ್ಪ ಅಂದ್ರ ಕರ್ನಾಟಕ, ಇದು ಕೋಲಾರ್ ಗೋಲ್ಡ್ ಫೀಲ್ಡ್ ಅಂತ. ಕೋಲಾರ್ ಗೋಲ್ಡ್ ಫೀಲ್ಡ್ ಇದು ಕೂಡ ಏನಪ್ಪ ಅಂದ್ರ ಸೊ ಕರ್ನಾಟಕದಲ್ಲಿ ಒಂದು ಏನಿತ್ತಪ್ಪ ಅಂತಂದ್ರ ಕೋಲಾರದಲ್ಲಿ ಒಂದು ಚಿನ್ನದ ಗಣಿ ಇತ್ತು. ಎಸ್, ಹಾಗಾದ್ರೆ ಸರ್ ಬಂಗಾರಕ್ಕೆ ನಾವ್ ಏನಂತ ಕರಿತೀವಿ? ಬಂಗಾರಕ್ಕ ನಾವ್ ಏನಂತ ಕರಿತೀವಪ್ಪ ಅಂದ್ರ ಸೊ ವೆರಿ ವೆರಿ ಇಂಪಾರ್ಟೆಂಟ್. ಹಳದಿ ಲೋಹ ಅಂತ ಕರಿತೀವಿ. ಯಾವ ಲೋಹ? ಹಳದಿ ಲೋಹ ಅಂತ ಕರಿತೀವಿ. ಅಪರಂಜಿ ಅಂತ ಕರಿತೀವಿ. ಹಳದಿ ಲೋಹ ಅಪರಂಜಿ ಅಂತ ಕರಿತೀವಿ. ಮತ್ತ ಮೆದು ಲೋಹ ಅಂತ ಕರಿತೀವಿ. ಬಹಳ ಸ್ಮೂತ್ ಇರ್ತದ ಮೆದು ಲೋಹ. ಹಾಗಾದ್ರೆ ಸರ್ ಮತ್ತೊಂದು ಪಾಯಿಂಟ್ ಗೊತ್ತಿರ್ಬೇಕಾ ಸರ್? ಶುದ್ಧ ಬಂಗಾರದ ರೇಟ್ ಕ್ಯಾರೆಟ್ ಇರಬೇಕು. ಕ್ಯಾರೆಟ್ ಸರ್, ಕ್ಯಾರೆಟ್ ಎಂಬುದು ಏನ್ರಿ ಸರ್? ವಜ್ರದ ಶುದ್ಧತೆ ಅಳತೆ ಮಾಡ್ತದ. 24 ಕ್ಯಾರೆಟ್ ಇದ್ರ ಅದು ಶುದ್ಧ ಬಂಗಾರ ಅಂತ ಕರಿತೀವಿ. ಹಾಗಾದ್ರೆ ಸರ ಬಂಗಾರದ ಶುದ್ಧತೆಯನ್ನ, ಪ್ಯೂರಿಟಿಯನ್ನ ಸರ ಯಾವ ಮಾಪನದಲ್ಲಿ ಅಳಿತೀವ್ರಿ? ಸ್ಪೆಕ್ಟ್ರೋಮೀಟರ್ ಅಂತ ಬರುತ್ತೆ. ಶುದ್ಧತೆಯನ್ನ, ಬಂಗಾರದ ಶುದ್ಧ ಪ್ಯೂರಿಟಿಯನ್ನು ಅಳೆಯುವಂತ ಮಾಪನ ಯಾವ್ದಪ್ಪ ಅಂದ್ರೆ ಸ್ಪೆಕ್ಟ್ರೋಮೀಟರ್. ಯಾವ ಮೀಟರ? ಸ್ಪೆಕ್ಟ್ರೋಮೀಟರ್ ಅಂತೇಳಿ ನೋಡ್ತೀವಿ. ಸೊ ಮತ್ತೊಂದು ಪಾಯಿಂಟ್ ಗೊತ್ತಿರ್ಬೇಕು. 916 ಇದು ಏನಪ್ಪ ಅಂದ್ರ ಆಲೋಮಾರ್ಕ್ ಸಂಖ್ಯೆ. ಬಂಗಾರಕ್ಕೆ ಕೊಟ್ಟಿರ್ತಕ್ಕಂಥ ಆಲೋಮಾರ್ಕ್ ಸಂಖ್ಯೆ ಅದಪ್ಪ ಅಂದ್ರ 916. ಹಾಗಾದ್ರೆ ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕು. ನಾವು ಹಾಕುವಂತ ಬಂಗಾರದಲ್ಲಿ ಏನಪ್ಪ ಅಂದ್ರ ಎಷ್ಟು ಕ್ಯಾರೆಟ್ ಇರ್ತಪ್ಪ ಅಂದ್ರ ಅದು 24 ಕ್ಯಾರೆಟ್ ಇರುವುದಿಲ್ಲ. ಬದಲಾಗಿ ನಾವು ಹಾಕುವಂತ ಬಂಗಾರ 22 ಕ್ಯಾರೆಟ್ ಇರ್ತ. ಎಷ್ಟು ಕ್ಯಾರೆಟ್? 22 ಕ್ಯಾರೆಟ್. ಯಾಕ್ರಿ ಸರ 2 ಕ್ಯಾರೆಟ್ ಏನ್ ಹಾಕ್ತಾರಿ ಸರ? ಅದೆಲ್ಲಿ ಹೋಯ್ತು? ಯಾಕೆ ಹಾಕೋದಿಲ್ಲಪ್ಪ ಅಂದ್ರ ಇದು ಏನಪ್ಪ ಅಂದ್ರ ಮೃದುವಾದ ಲೋಹ. ಈ ಕಾರಣಕ್ಕಾಗಿ ಏನಪ್ಪ ಅಂದ್ರ ಬಂಗಾರವನ್ನು ಗಟ್ಟಿಗೊಳಿಸೋದಕ್ಕಾಗಿ ಏನಪ್ಪ ಅಂದ್ರ ಮತ್ತೊಂದು ಲೋಹ ಬಂಗಾರದಲ್ಲಿ ಬಳಕೆ ಮಾಡ್ತಾರ. ಆ ಲೋಹ ಯಾವುದಪ್ಪ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡೋದನ್ನ ಯಾವತ್ತೋ ಮರಿಬ್ಯಾಡ್ರಿ. ಎಸ್, ಹಾಗಾದ್ರೆ ಮುಂದೆ ಬಂದ್ರೆ ಅತಿ ಹೆಚ್ಚು ಚಿನ್ನ ಉತ್ಪಾದನೆ ಮಾಡುವ ದೇಶ ಯಾವುದು? ರಾಜ್ಯ ಅಂದ್ರೆ ನಮ್ಮ ಕರ್ನಾಟಕ. ಇನ್ನು ದೇಶ ಜಗತ್ತಲ್ಲಿ ಯಾವುದಪ್ಪ ಅಂದ್ರ ಸೊ ಚೀನಾ ಅಂತ ನೋಡ್ತೀವಿ. ಚೀನಾ ದೇಶ ಏನಪ್ಪ ಅಂದ್ರ ಜಗತ್ತಿನಲ್ಲಿ ಅತಿ ಹೆಚ್ಚು ಬಂಗಾರವನ್ನ ಉತ್ಪಾದನೆ ಮಾಡುತ್ತಾ. ಚಿನ್ನವನ್ನು ಸಂಕೇತಿಸುವಂತಹ ಸಂಖ್ಯೆ AU ಅಂತ ಯಾವ್ದ್ರೆ ಅರಮ್ ಅಂತ ಕರಿತೀವಿ. ಏನ್ರಿ AU ಅಂದ್ರ ಅರಮ್ ಅಂತ. ಅದೇ ತರ ಏನಪ್ಪ ಅಂದ್ರ ಸೊ ಯಾವ್ದು ಒಂದೀಗ ಚಿನ್ನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದೆರಡು ಅದ್ರ ಕಂಡು ಬರ್ತಾವ. ಕೆಲ್ವರೈಟ್ ಅಂತ. ಯಾವ ರೇಟ್? ಕೆಲ್ವರೈಟ್. ಕೆಲ್ವರೈಟ್ ಮತ್ತು ಏನದಪ್ಪ ಅಂದ್ರ ಸಿಲ್ವರೈಟ್ ಅಂತ. ಕೆಲ್ವರೈಟ್ ಮತ್ತು ಸಿಲ್ವರೈಟ್ ಏನಪ್ಪ ಅಂದ್ರ ಇವು ಬಂಗಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೊ ಏನಪ್ಪ ಅಂದ್ರ ಇದ್ರುಗಳಂತೇಳಿ ನೋಡ್ತೀವಿ. ಕೆಲ್ವರೈಟ್ ಮತ್ತು ಸಿಲ್ವರೈಟ್. ಓಕೆ. ಅತಿ ಹೆಚ್ಚು ಬೆಳ್ಳಿಯನ್ನು ಉತ್ಪಾದನೆ ಮಾಡುವ ರಾಜ್ಯ ಯಾವುದು ಅಂತೇಳಿ ಸೊ ಕ್ವಶನ್ ಕೇಳಿದನ. ಬಂಗಾರ ಆಯ್ತು, ಈಗಲೇ ಬಂಗಾರ ಆಗಿದೆ, ಕಲ್ಲಿದ್ದಲಾಗಿದೆ, ಕಬ್ಬಿಣಾಗಿದೆ, ಮ್ಯಾಂಗನೀಸ್ ಆಗಿದೆ. ಈಗ ಎಲ್ಲಿ ಬರ್ತೀವಪ್ಪ ಅಂದ್ರ ಬೆಳ್ಳಿ. ಎಸ್, ಭಾರತ ದೇಶದಲ್ಲಿ ಅತಿ ಹೆಚ್ಚು
ಅತಿ ಹೆಚ್ಚು ಬೆಳ್ಳಿನ ಉತ್ಪಾದನೆ ಮಾಡೋ ರಾಜ್ಯ ಯಾವ್ದಪ್ಪ ಅಂದ್ರೆ ರಾಜಸ್ಥಾನ ಅಂತ. ಯಾವ್ದೇ ರಾಜಸ್ಥಾನ. ಸೊ ಬೆಳ್ಳಿನ ಏನಪ್ಪ ಅಂದ್ರ ತೋರಿಸುವಂತ ಸಂಕೇತ ಯಾವ್ದಪ್ಪ ಅಂದ್ರ AG ಅಂತ ಕರಿತೀವಿ. AG ಅಂದ್ರ ಅರ್ಜೆಂಟೀನಾ. AG ಅಂದ್ರೆ ಅರ್ಜೆಂಟೀನಾ. ಸೊ ಕ್ವಶನ್ ಕೇಳೇನ, ಬಹಳ ಸಲ ಕ್ವಶನ್ ಕೇಳೇನ. ಬೆಳ್ಳಿಯನ್ನ ತೋರಿಸುವಂತ ಸಂಕೇತ ಯಾವ್ದಪ್ಪ ಅಂದ್ರೆ ಅರ್ಜೆಂಟೀನಾ. ಅರ್ಜೆಂಟೀನಾ ಏನ್ರಿ ಸರ? ಇದು ಒಂದು ಅದಿರು, ಬೆಳ್ಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅದಿರು ಯಾವ್ದಪ್ಪ ಅಂದ್ರೆ ಅರ್ಜೆಂಟೀನಾ ಅಂತೇಳಿ ನೋಡ್ತೀವಿ. ಓಕೆ, ಅರ್ಜೆಂಟೀನಾ. ಸೊ ಯಾವ ರೀತಿ ಏನಪ್ಪಾ ಅಂದ್ರ ಈ ಬಂಗಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವರೇಟ್ ಮತ್ತು ಶಿಲ್ವರೇಟ್ ಅಂತ ಎರಡು ಇದಿರದವ, ಅದೇ ತರನಾಗಿ ಈ ಒಂದು ಬೆಳ್ಳಿದ ಯಾವ್ದಪ್ಪ ಅಂದ್ರೆ ಅರ್ಜೆಂಟೀನಾ. ಓಕೆ, ಬಂಗಾರವನ್ನು AU ಸಂಕೇತದಿಂದ ತೋರಿಸಿದ್ರ ಬೆಳ್ಳಿಯನ್ನ AG ಸಂಕೇತದಿಂದ ನಾವೇನ್ ಮಾಡ್ತೀವಪ್ಪ ಅಂದ್ರ ತೋರಿಸ್ತೀವಿ. ನೆಕ್ಸ್ಟ್ ಬಂತು ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ತಯಾರಿಸಲು ಮುಖ್ಯ ಅದಿರು ಯಾವುದು ಅಂತೇಳಿ ಸೊ ಕ್ವಶನ್ ಕೇಳತನ. ಅಲ್ಯೂಮಿನಿಯಂ ತಯಾರು ಮಾಡ್ಬೇಕಂದ್ರ ಸರ್ ಯಾವ ಅದಿರು ಬೇಕು? ಫಸ್ಟ್ ಆಪ್ಷನ್ಸ್ ಇದೆ, ಫೆರುಲೋಸೈಟ್ ಅಂತಿದೆ, ಪಿಂಚ್ ಬ್ಲೆಂಡ್ ಅಂತಿದೆ, ಕ್ಯೂಪ್ರೆಟ್ ಅಂತಿದೆ. ಸರ್ ಫೆರುಲೋಸೈಟ್ ನೋಡಿದಾಗ ಇದು ಅಲ್ಲ. ಯಾಕಲ್ಲಪ್ಪ ಅಂದ್ರ ಫೆರುಲೋಸೈಟ್ ಎಂಬುದು ಈಗಾಗಲೇ ನಾವು ನೋಡ್ಕೊಂಡು ಬಂದಿದ್ವಿ. ಫೆರುಲೋಸೈಟ್ ಎಂಬುದು ಯಾವ್ದ್ರ ಅದಿರುಪ್ಪ ಅಂದ್ರ ಮ್ಯಾಂಗ್ನೀಸ್ ಅದಿರು. ಫೆರುಲೋಸೈಟ್ ಎಂಬುದು ಏನಪ್ಪ ಅಂದ್ರ ಸೊ ಇದು ಯಾವ್ದ್ರ ಅದಿರಪ್ಪ ಅಂದ್ರ ಮ್ಯಾಂಗ್ನೀಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅದಿರು. ಸರ್ ಪಿಂಚ್ ಬ್ಲೆಂಡ್ ಯಾವ್ದು? ಬಹಳ ಸಲ ಕ್ವಶನ್ ಕೇಳಿ ನೋಡ್ರಿ. ಪಿಂಚ್ ಬ್ಲೆಂಡ್ ಯುರೇನಿಯಂಗೆ ಸಂಬಂಧಪಟ್ಟ ಅದಿರು. ಪಿಂಚ್ ಬ್ಲೆಂಡ್ ಯಾವ ಅದಿರುಪ್ಪ ಅಂದ್ರ ಯುರೇನಿಯಂ. ಯುರೇನಿಯಂ. ಅದೇ ತರನಾಗಿ ಕ್ಯೂಪ್ರೆಟ್ ಅಂತ ಬರ್ತಾ. ಸರಿ, ಇದು ಯಾವ್ದ್ರ ಅದಿರು? ತಾಮ್ರದ ಅದಿರು. ಇದು ಏನಪ್ಪಾ ಅಂದ್ರ ತಾಮ್ರದ ಅದಿರು. ಬಟ್ ಅವ್ ಏನ್ ಕೇಳಪ್ಪ ಅಂದ್ರ ಅಲ್ಯೂಮಿನಿಯಂ ಅದಿರು ಕೇಳೋಣ. ಅದರ ಯಾವುದು ಅಲ್ಲ. ಸೊ ಫೋರ್ತ್ ಆಪ್ಷನ್ಸ್ ಐತಿ ಏನಪ್ಪ ಅಂದ್ರ ಯಾವುದು ಅಲ್ಲ. ಯಾವುದು ಅಲ್ಲ. ಹಾಗಾದ್ರೆ ಮತ್ತೆ ಯಾವುದು ಸರಿಯಾದ ಉತ್ತರ ಏನಿರ್ಬೇಕಿತ್ತು ಅಂದ್ರ ಬಾಕ್ಸೈಟ್ ಅಂತ. ಯಾವ್ದ್ರಿ? ಸೊ ಅಲ್ಯೂಮಿನಿಯಂ ತಯಾರಿ ಮಾಡತಕ್ಕಂಥ ಮುಖ್ಯವಾದ ಅದಿರೋದು ಅಂದ್ರೆ ಸೊ ಬಾಕ್ಸೈಟ್ ಅಂತೇಳಿ ನೋಡ್ತೀವಿ. ಅರ್ಥ ಆಯ್ತಾ? ಈ ಅಲ್ಯೂಮಿನಿಯಂ ನಾವು ಏನಂತ ಕರಿತೀವಿ ಅಂದ್ರೆ 20ನೇ ಶತಮಾನದ ಅಲ್ಯೂಮಿನಿಯಂ ತೋರಿಸುವಂತ ಸಂಕೇತ AL ಅಂತ. ಯಾವ್ದ್ರಿ? AL ಅಂತ. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ 20ನೇ ಶತಮಾನದ ಅಚ್ಚರಿ ಲೋಹ. 20ನೇ ಶತಮಾನದ ಅಚ್ಚರಿ ಲೋಹ ಅಂತ ಕರಿತೀವಿ. 20ನೇ ಶತಮಾನದ ಅಚ್ಚರಿ ಲೋಹ. ಮತ್ತೆ ಏನ್ ಕರಿತೀವ್ರಿ? ಬಡವರ ಬೆಳ್ಳಿ. ಬಡವರ ಬೆಳ್ಳಿ. ಯಾರ ಬೆಳ್ಳಿ? ಬಡವರ ಬೆಳ್ಳಿ ಅಂತ ಕರಿತೀವಿ. ಬಡವರ ಬೆಳ್ಳಿ. ಮತ್ತೇನ್ ಗೊತ್ತಿರ್ಬೇಕು ಸರ? ಭೂಮಿಯ ಮೇಲ್ಪದರಲ್ಲಿ ಸಿಗುವಂತ ಅತಿ ಹೆಚ್ಚು ಸಿಗುವಂತ ಲೋಹ. ಭೂಮಿಯ ಮೇಲ್ಪದರು. ಭೂಮಿಯ ಮೇಲ್ಪದರಲ್ಲಿ ಸಿಗುವಂತ ಅತಿ ಹೆಚ್ಚು ಲೋಹ ಯಾವ್ದಪ್ಪ ಅಂದ್ರ ಅಲ್ಯೂಮಿನಿಯಂ. ಎಷ್ಟು ಸಿಗ್ತದ್ರಿ ಸರ? 8% ಸಿಗ್ತದ. ಎಷ್ಟು ಪರ್ಸೆಂಟ್? 8% ಏನಪ್ಪ ಅಂದ್ರ ಅಲ್ಯೂಮಿನಿಯಂ ಸಿಗ್ತದ. ಓಕೆ, ಸೊ ನೀವೆಲ್ಲ ಗೊತ್ತದ ಗಿಂಡಲ್ಕೆಲ್ಲ ಇವ್ರ ಬಗ್ಗೆ ಕಂಪನಿ ಬಗ್ಗೆ ಐಡಿಯಾ ಇದೆ ಅಂತ ಅಂದುಕೊಳ್ತೀನಿ. ಭಾರತದಲ್ಲಿ ಅತಿ ಹೆಚ್ಚು ಅಲ್ಯೂಮಿನಿಯಂ ಉತ್ಪಾದನೆ ಮಾಡುವ ಯಾವುದು ಅಂತ ಕ್ವಶನ್ ಕೇಳ್ತಾನೆ ಸ್ನೇಹಿತರೆ. ಒಡಿಶಾ, ಆಸ್ಟ್ರೇಲಿಯಾ, ಗುಜರಾತ್, ಜಾರ್ಖಂಡ. ಇಲ್ಲಿ ಏನಪ್ಪ ಅಂದ್ರ ಭಾರತ ದೇಶದಲ್ಲಿ ಅತಿ ಹೆಚ್ಚು ಅಲ್ಯೂಮಿನಿಯಂ ಉತ್ಪಾದನೆ ಮಾಡುವಂತ ರಾಜ್ಯ ಯಾವ್ದಪ್ಪ ಅಂದ್ರ ಒಡಿಶಾ ಅಂತ ಕರಿತೀವಿ. ಸರ್ ಆಸ್ಟ್ರೇಲಿಯಾ ತೆಗೆದುಕೊಂಡಿರಪ್ಪ ಅಂದ್ರ ಇದು ದೇಶ ಅತಿ ಹೆಚ್ಚು ಅಲ್ಯೂಮಿನಿಯಂ ಉತ್ಪಾದನೆ ಮಾಡುವಂತ ದೇಶ ಯಾವ್ದಪ್ಪ ಅಂದ್ರೆ ಆಸ್ಟ್ರೇಲಿಯಾ. ಅರ್ಥ ಆಯ್ತಾ? ಆಸ್ಟ್ರೇಲಿಯಾ. ನೆಕ್ಸ್ಟ್ ಒಡಿಸ್ಸಾದ ಬಾಕ್ಸೈಟ್ ಎದುರು ದೊರೆಯುವ ಸ್ಥಳಗಳು. ಒಡಿಸ್ಸಾ ಅಂತ ಒಂದು ರಾಜ್ಯ ಕಂಡು ಬರ್ತಾ. ಅಲ್ಲಿ ಏನಪ್ಪ ಅಂದ್ರ ಕೋರಾಪೇಟು, ಕಾಳ ಅಂದಿ, ಬೋಲಾಂಗೀರು, ಸುಂದರ್ಗರ್. ಈ 4 ಪ್ರದೇಶದಲ್ಲಿ ನಾವ್ ಏನ್ ಕಾಣ್ತೀವಪ್ಪ ಅಂತಂದ್ರ ಸೊ ಒಡಿಸ್ಸಾದಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಂತೆ ಬಾಕ್ಸೈಡ್ಗೆ ಸಂಬಂಧಪಟ್ಟಂತೆ ಅದಿರುಗಳನ್ನ ಈ ರಾಜ್ಯದಲ್ಲಿ ಕಂಡು ಬರ್ತಾವ. ಯಾವ ರಾಜ್ಯ? ಒಡಿಸ್ಸಾ ರಾಜ್ಯ. ಓಕೆ, ನೆಕ್ಸ್ಟ್ ಈ ಕೆಳಗಿನ ಯಾವುದನ್ನು ಕಾಗೆ ಬಂಗಾರ ಎಂದು ಕರೆಯುತ್ತೀವಿ? ಕಾಗೆ ಬಂಗಾರ ಅಂತೇಳಿ ಬಹಳ ಸಲ ಕ್ವಶನ್ ಆಗೈತೆ ಎಲ್ಲ ಎಕ್ಸಾಮ್. ಕಾಗೆ ಬಂಗಾರ. ಕಲ್ಲಿದ್ದಲು ಅಂತ ಐತಿ ಸರ್. ಕಲ್ಲಿದ್ದಲು ಏನಪ್ಪಾ ಅಂದ್ರ ಇದು ಅಲ್ಲ. ಯಾಕಲ್ಲಪ್ಪ ಅಂದ್ರ ಇದಕ್ಕೆ ಏನಂತ ಕರಿತೀವಪ್ಪ ಅಂದ್ರ ಕಪ್ಪು ವಜ್ರ ಅಂತ ಕರಿತೀವಿ. ಕಪ್ಪು ವಜ್ರ. ಕಲ್ಲಿದ್ದಲನ ಸೊ ನಾವ್ ಏನಂತ ಕರಿತೀವಪ್ಪ ಅಂದ್ರ ಕಪ್ಪು ವಜ್ರ, ಬ್ಲ್ಯಾಕ್ ಡೈಮಂಡ್ ಅಂತ ಕರಿತೀವಿ. ಕಪ್ಪು ವಜ್ರ. ನೆಕ್ಸ್ಟ್ ಏನಪ್ಪ ಅಂದ್ರ ಪೆಟ್ರೋಲಿಯಂ. ಅದು ಅಲ್ಲ ಸರ್. ಪೆಟ್ರೋಲಿಯಂ ಏನಂತ ಕರಿತೀವಿ? ದ್ರವ ರೂಪದ ಚಿನ್ನ ಅಂತ ಕರಿತೀವಿ. ದ್ರವ ರೂಪದ ಚಿನ್ನ, ಲಿಕ್ವಿಡ್ ಗೋಲ್ಡ್. ದ್ರವ ರೂಪದ ಚಿನ್ನ ಅಂತ ಕರಿತೀವಿ. ಅದೇ ತರನಾಗಿ
ಸರ್ ಶೆಣಬನ್ನು ಏನಂತ ಕರಿತೀವಿ? ಗೋಲ್ಡನ್ ಫೈಬರ್. ಶೆಣಬನ್ನು ಏನಂತ ಕರಿತೀವಿ ಅಂದ್ರೆ ಗೋಲ್ಡನ್ ಫೈಬರ್ ಅಂತ ಕರಿತೀವಿ. ಗೋಲ್ಡನ್ ಫೈಬರ್ ಅಂತ, ಗೋಲ್ಡನ್ ಫೈಬರ್ ಅಂತ ಕರಿತೀವಿ. ಹಾಗಾದ್ರ ಸೊ ಇಲ್ಲಿ ಕಾಗೆ ಬಂಗಾರ ಅಂತ ಕರೆಯೋದು ಯಾವ್ದನ್ನಪ್ಪ ಅಂದ್ರ ಅಬ್ರಕವನ್ನ. ಯಾವ್ದ್ರೆ? ಕಾಗೆ ಬಂಗಾರ. ಅರ್ಥ ಆಯ್ತಲ್ಲ? ಸೊ ಕಪ್ಪು ವಜ್ರನ ಅಂದ್ರ ಕಲ್ಲಿದ್ದಲು, ಕಾಗೆ ಬಂಗಾರ ಅಂದ್ರ ಇಂಗ್ಲಿಷಲ್ಲಿ ಮೈಕಾ ಅಂತ ಕರಿತೀವಿ, ಕನ್ನಡದಲ್ಲಿ ಅಬ್ರಕ. ಪೆಟ್ರೋಲಿಯಂ ಏನಂತ ಕರಿತೀವಿ ಅಂದ್ರೆ ದ್ರವರೂಪದ ಚಿನ್ನ. ಸರ ಶೆಣಬಿಗೆ ಏನಂತ ಕರಿತೀವಿ ಅಂದ್ರೆ ಫೈಬರ್ ಅಂತೇಳಿ ಕರಿತೀವಿ. ಯಾವ ಫೈಬರು? ಗೋಲ್ಡನ್ ಫೈಬರ್ ಅಂತ. ಅರ್ಥ ಆಯ್ತಾ? ನೆಕ್ಸ್ಟ್, ಅತಿ ಹೆಚ್ಚು ಅಬ್ರಕ ಉತ್ಪಾದನೆ ಮಾಡುವಂತ ರಾಜ್ಯ ಮತ್ತು ದೇಶ ಯಾವುದು? ಒಂದೇ ಕ್ವಶನ್ದಲ್ಲಿ ಎರಡು ತೆಗೆದುಕೊಂಡಿನಿ, ಪ್ರತ್ಯೇಕ ಕ್ವಶನ್ ಬ್ಯಾಡ ಅಂತ ಡಿಸೈಡ್ ಮಾಡಿದ್ದೀನಿ. ಯಾವುದಪ್ಪ ಅಂದ್ರ ಸೊ ವೆರಿ ಇಂಪಾರ್ಟೆಂಟ್. ಅತಿ ಹೆಚ್ಚು ಅಬ್ರಕ ಉತ್ಪಾದನೆ ಮಾಡುವ ರಾಜ್ಯ ಯಾವುದು? ಎಸ್, ರಾಜ್ಯ ಯಾವ್ದಪ್ಪ ಅಂದ್ರೆ ಆಂಧ್ರ ಪ್ರದೇಶ. ಯಾವ ಪ್ರದೇಶ? ಆಂಧ್ರ ಪ್ರದೇಶ. ಸರ್ ದೇಶ ಯಾವ್ದೊಂದು ಕ್ವಶನ್ ಕೇಳ? ಚೀನಾ ದೇಶ. ಯಾವ ದೇಶ? ಚೀನಾ ದೇಶ. ನೆಕ್ಸ್ಟ್, ಬೆಳ್ಳಿಯನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡುವ ರಾಜ್ಯ ಮತ್ತು ದೇಶ ಯಾವುದು? ಬೆಳ್ಳಿಯನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡುವ ಸೊ ರಾಜ್ಯ ಮತ್ತು ದೇಶ ಯಾವುದು ಅಂತ ಕ್ವಶನ್ ಕೇಳತನ. ಸೊ ವೆರಿ ಇಂಪಾರ್ಟೆಂಟ್. ಅತಿ ಹೆಚ್ಚು ಬೆಳ್ಳಿಯನ್ನು ಉತ್ಪಾದನೆ ಮಾಡುವಂತ ರಾಜ್ಯ ಯಾವ್ದಪ್ಪ ಅಂದ್ರೆ ರಾಜಸ್ಥಾನ. ಯಾವ ಸ್ಥಾನ? ರಾಜಸ್ಥಾನ. ಸರಿ, ದೇಶ ಯಾವ್ದಪ್ಪ ಅಂದ್ರೆ ಮೆಕ್ಸಿಕೋ. ನಿಮ್ಮ ಎಕ್ಸಾಮ್ ಇಷ್ಟ ಸಾಕು. ಪ್ರಕೃತಿಯಲ್ಲಿರುವ ವಸ್ತುಗಳಲ್ಲಿ ಅತ್ಯಂತ ಕಠಿಣವಾದದ್ದು ಯಾವುದು ಅಂತೇಳಿ ಕ್ವಶನ್ ಕೇಳೋಣ. ಕಲ್ಲಿದ್ದಲು, ಬಂಗಾರ, ವಜ್ರ, ಯುರೇನಿಯಂ. ಎಸ್, ಸರಿಯಾದ ಉತ್ತರ ಏನಪ್ಪಾ ಅಂದ್ರ ವಜ್ರ ಅಂತ. ಯಾವ್ದ್ರೆ? ವಜ್ರ ಏನಪ್ಪಾ ಅಂದ್ರ ಅತ್ಯಂತ ಪ್ರಕೃತಿಯಲ್ಲಿ ಸಿಗುವಂತ ಅತ್ಯಂತ ಕಠಿಣವಾದ ವಸ್ತು ಯಾವ್ದಪ್ಪ ಅಂದ್ರೆ ವಜ್ರ ಅಂತೇಳಿ ಸೊ ನಾವು ನೋಡ್ತೀವಿ. ಅತಿ ಹೆಚ್ಚು ವಜ್ರದ ಗಣಿಗಳು ಕಂಡು ಬರುವ ದೇಶ ಯಾವುದು? ಅತಿ ಹೆಚ್ಚು ವಜ್ರದ ಗಣಿಗಳು ಕಂಡು ಬರ್ತಕ್ಕಂಥ ದೇಶ ಯಾವ್ದಪ್ಪ ಅಂದ್ರೆ ದಕ್ಷಿಣ ಆಫ್ರಿಕಾ. ಒಂದ್ಸಾರಿ ಯಾವುದೋ ಒಂದು RPF ಯಾವುದೋ ಎಕ್ಸಾಮ್ ಕ್ವಶನ್ ಕೇಳೋಣ, ಕಿಂಬರ್ಲಿ ಅಂತ ಕ್ವಶನ್ ಕೇಳಿ. ಕಿಂಬರ್ಲಿ ಎಂಬಿರ್ತಕ್ಕಂಥ ಗಣಿ ಯಾವ್ದಕ್ಕೆ ಫೇಮಸ್ ಐತಿಪ್ಪ ಅಂದ್ರ ವಜ್ರಕ್ಕೆ ಫೇಮಸ್ ಐತಿ. ಅದೆಲ್ಲಿ ಕಂಡು ಬರ್ತಪ್ಪ ಅಂದ್ರ ಸೊ ಎಲ್ಲಿ ಕಂಡು ಬರ್ತಾರೆ? ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಬರ್ತದ. ಅರ್ಥ ಆಯ್ತಾ? ನೆಕ್ಸ್ಟ್, ಅತಿ ಹೆಚ್ಚು ವಜ್ರವನ್ನು ಉತ್ಪಾದನೆ ಮಾಡುವ ದೇಶ ಮತ್ತು ರಾಜ್ಯ ಯಾವುದು? ಒಂದೇ ಕಡೆ ದೇಶ ಮತ್ತು ರಾಜ್ಯ ಅಥವಾ ರಾಜ್ಯ ಮತ್ತು ದೇಶ ಯಾವುದು ಅಂತೇಳಿ ನೋಡ್ತೀವಿ. ಜಗತ್ತಲ್ಲಿ ಅತಿ ಹೆಚ್ಚು ವಜ್ರ ಉತ್ಪಾದನೆ ಮಾಡುವ ದೇಶ ಯಾವ್ದಪ್ಪ ಅಂದ್ರೆ ರಷ್ಯಾ. ನಮ್ಮ ಭಾರತದ ರಾಜ್ಯ ಯಾವ್ದಪ್ಪ ಅಂದ್ರೆ ಮಧ್ಯಪ್ರದೇಶ ಅಂತ ನೋಡ್ತೀವಿ. ಮಧ್ಯಪ್ರದೇಶ ಒಂದು ಗಣಿ ಕಂಡು ಬರ್ತಾ, ಇದು ಬಹಳ ಸಲ ಕ್ವಶನ್ ಆಗಿ ಪನ್ನಾ. ಮಧ್ಯಪ್ರದೇಶದ ಪನ್ನಾ ಎಂಬ ಗಣಿ ಏನಪ್ಪ ಅಂದ್ರ ವಜ್ರದ ಕೈಗಾರಿಕೆಗೆ ಫೇಮಸ್ ಆಗೈತೆ. ಹಾಗಾದ್ರೆ ಸರ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಯಾವ ನಗರವನ್ನ ವಜ್ರದ ನಗರಿ ಅಂತ ಕರಿತೀವಿ? ವಜ್ರದ ನಗರಿ ಅಂತ ಕರಿತೀವಿ ಅಂದ್ರೆ ಸೊ ಗುಜರಾತಿನ ಸುರತ್ ಅಂತ ಕರಿತೀವಿ. ಸರಿ, ಯಾಕೆ ಕರಿತೀವಿ ಅಂದ್ರ ಕಚ್ಚಾ ವಜ್ರವನ್ನು ತರಿಸ್ಕೊಂಡು ಏನಪ್ಪ ಅಂದ್ರ ವಜ್ರವನ್ನು ಬೇಕಾದ ಆಕೃತಿಯಲ್ಲಿ ಕಟ್ ಮಾಡಿ ಏನಪ್ಪ ಅಂದ್ರ ದೇಶಕ್ಕೆ ಏನ್ ಮಾಡ್ತೀವಿ? ರಫ್ತು ಮಾಡ್ತೀವಿ. ಈ ಕಾರಣಕ್ಕಾಗಿ ವಜ್ರದ ನಗರಿ ಅಂತೇಳಿ ಕರಿತೀವಿ. ಇವುಗಳನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡುವ ರಾಜ್ಯ ಯಾವುದು? ಒಂದಿಷ್ಟು ಕೊಟ್ಟಣ. ಸುಣ್ಣದ ಕಲ್ಲು, ಗ್ರಾನೈಟ್, ಅಮೃತಶಿಲೆ ಅಥವಾ ಮಾರ್ಬಲ್, ಯುರೇನಿಯಂ, ಥೋರಿಯಂ, ಲಿಥಿಯಂ ಅಂತ ಕೊಟ್ಟಣ. ಸೊ ಯಾಕೆ ಇವ್ ನಿಂಗೆ ತೆಗೆದುಕೊಂಡಿನಪ್ಪ ಅಂದ್ರ ಯುಕ್ರ ಮೇಲೆ ಅಷ್ಟೊಂದು ಬಹಳ ಕ್ವಶನ್ ಆಗಂಗಿಲ್ಲ, ಬಟ್ ಶಿಂಗ್ಸಿಂಗಲ್ಲಿ ಕ್ವಶನ್ ಹಾಕೋ ಯಾವ ರಾಜ್ಯ ಅತಿ ಹೆಚ್ಚು ಉತ್ಪಾದನೆ ಮಾಡ್ತದ? ಹಾಗಾದ್ರೆ ಸುಣ್ಣದ ಕಲ್ಲು, ಲೈಮ್ ಸ್ಟೋನ್ ಅಂತ ಕರಿತೀವಿ. ಸುಣ್ಣದ ಕಲ್ಲನ್ನ ಅತಿ ಹೆಚ್ಚು ಉತ್ಪಾದನೆ ಮಾಡುವಂತ ರಾಜ್ಯ ಅಂದ್ರೆ ಆಂಧ್ರ ಪ್ರದೇಶ. ಸರ ಗ್ರಾನೈಟ್ ಅಂದ್ರ ನಮ್ಮ ಕರ್ನಾಟಕ. ಅಮೃತಶಿಲೆ ಅಥವಾ ಮಾರ್ಬಲ್ ಅತಿ ಹೆಚ್ಚು ಉತ್ಪಾದನೆ ಮಾಡೋ ರಾಜ್ಯ ಯಾವ್ದಪ್ಪ ಅಂದ್ರೆ ರಾಜಸ್ಥಾನ್. ಯುರೇನಿಯಂ ಅಂತ ಕರಿತೀವಿ. ಯಾವ್ದ್ರೆ? ಯುರೇನಿಯಂ, ಥೋರಿಯಂ, ಲಿಥಿಯಂ. ಸೊ ವೆರಿ ಇಂಪಾರ್ಟೆಂಟ್. ಯುರೇನಿಯಂ ಏನಪ್ಪಾ ಅಂದ್ರ ಅತಿ ಹೆಚ್ಚು ಉತ್ಪಾದನೆ ಮಾಡೋದು ಆಂಧ್ರ ಪ್ರದೇಶ. ಯಾವ ಪ್ರದೇಶ? ಆಂಧ್ರ ಪ್ರದೇಶ. ಬಟ್ ಇನ್ನೊಂದು ಏನಪ್ಪಾ ಅಂದ್ರ ನಿಕ್ಷೇಪ ಅಂತ ನೋಡ್ತೀವಿ. ನಿಕ್ಷೇಪ ಅತಿ ಹೆಚ್ಚು ಯುರೇನಿಯಂ ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಜಾರ್ಖಂಡ. ಯಾವ ಕಂಡ? ಜಾರ್ಖಂಡ. ಅದೇ ತರನಾಗಿ ಸರ್ ಥೋರಿಯಂ ಅಂದ್ರ ಕೇರಳ. ಯಾವ್ದ್ರಿ? ಕೇರಳ. ಸೊ ಮತ್ತೊಂದು ಕಂಡು ಬರ್ತಾ ಲಿಥಿಯಂ ಅಂತ ಭಾರತ ದೇಶದಲ್ಲಿ ಇತ್ತೀಚೆಗೊಂದು ವರದಿಯಾಗೈತ. ಅತಿ ಹೆಚ್ಚು ನಿಕ್ಷೇಪ ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಜಮ್ಮು ಕಾಶ್ಮೀರ. ಸೊ ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕು. ಈ ಲಿಥಿಯಂ ನಾವು ಏನಂತ ಕರಿತೀವಿ ಅಂದ್ರೆ ವೈಟ್ ಗೋಲ್ಡ್ ಅಂತ ಕರಿತೀವಿ. ವೈಟ್ ಗೋಲ್ಡ್.
ವೈಟ್ ಗೋಲ್ಡ್ ಅಂತ ಕರಿತೀವಿ, ಗೊತ್ತಿರಬೇಕು. ಓಕೆ, ಕಪ್ಪು ವಜ್ರವೆಂದು ಈ ಕೆಳಗಿನ ಯಾವ ಇಂಗಾಲದ ಬಹುರೂಪವನ್ನು ಕರಿತೀವಿ ಅಂತೇಳಿ ಸೊ ಕ್ವಶನ್ ಕೇಳಿನ ಈಗ ತಾನೇ ನಾವೇನಪ್ಪ ಅಂದ್ರ ನೋಡ್ಕೊಂಡು ಬಂದ್ವಿ. ಕಪ್ಪು ವಜ್ರ ಅಂತ ಯಾವ್ದನ್ನ ಕರಿತೀವಪ್ಪ ಅಂತಂದ್ರ ಕಲ್ಲಿದ್ದಲನ್ನ ಕಪ್ಪು ವಜ್ರ ಅಂತೇಳಿ ಸೊ ನಾವೇನ್ ಮಾಡ್ತೀವಪ್ಪ ಅಂದ್ರ ಕರಿತೀವಿ. ಓಕೆ, ಈ ಕೆಳಗಿನ ಉತ್ಕೃಷ್ಟವಾದ ಕಲ್ಲಿದ್ದಲನ ಅದಿರು ಯಾವುದು ಅಂತ ಕ್ವಶನ್ ಕೇಳ್ತಾನ. ಕಲ್ಲಿದ್ದಲನ ಅದಿರು ಯಾವುದು ಅಂತ ಕ್ವಶನ್ ಕೇಳ್ತಾನ. ಅಂಥ್ರಸೈಟ್, ಬಿಟುಮಿನಸ್, ಲಿಗ್ನೈಟ್, ಫೇಟ್ ಇವ್ 4 ಏನಪ್ಪಾ ಅಂದ್ರ ಕಲ್ಲಿದ್ದಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅದಿರುಗಳು. ಇವನ್ನ ಏನಪ್ಪಾ ಅಂದ್ರ ABLP ಅಂತ ನೆನ್ಪಿಡ್ರಿ. ABLP ಬಿಡ್ತಕ್ಕಂಥ ಕೋಡ್ ಮುಖಾಂತರ ಏನಪ್ಪಾ ಅಂದ್ರ ನೆನ್ಪಿಡ್ರಿ. ಅತಿ ಹೆಚ್ಚು ಯಾವ್ದಪ್ಪ ಅಂದ್ರ ಉತ್ಕೃಷ್ಟವಾದ ಕಲ್ಲಿದ್ದಲಿನ ಕೋಲ್ ಅದಿರು ಯಾವ್ದಪ್ಪ ಅಂದ್ರ ಅಂಥ್ರಸೈಟ್ ಅಂತ. ಓಕೆ, ಅತಿ ಹೆಚ್ಚು ಕಲ್ಲಿದ್ದಲು ಉತ್ಪಾದನೆ ಮಾಡುವ ರಾಜ್ಯ ಯಾವುದು? ಎಸ್, ವೆರಿ ಇಂಪಾರ್ಟೆಂಟ್. ಅತಿ ಹೆಚ್ಚು ಕಲ್ಲಿದ್ದಲು ಉತ್ಪಾದನೆ ಮಾಡುವಂತ ರಾಜ್ಯ ಯಾವ್ದಪ್ಪ ಅಂದ್ರೆ ಛತ್ತೀಸ್ಗಢ. ಇದು ಮೊದಲ ಸ್ಥಾನದಾಗ ಐತಿ. ಸೊ ಜಾರ್ಖಂಡ್ ಏನಪ್ಪ ಅಂದ್ರ 2ನೇ ಸ್ಥಾನ. ಇನ್ನ ಒಡಿಸ್ಸಾ ಏನಪ್ಪ ಅಂದ್ರ 3ನೇ ಸ್ಥಾನದೊಳಗ ನೋಡ್ತೀವಿ. ಓಕೆ, ನೆಕ್ಸ್ಟ್ ಅತಿ ಹೆಚ್ಚು ಕಲ್ಲಿದ್ದಲು ನಿಕ್ಷೇಪ ಹೊಂದಿರೋದು ಯಾವುದು? ಅತಿ ಹೆಚ್ಚು ಉತ್ಪಾದನೆ ಮಾಡಿ ಛತ್ತೀಸ್ಗಢ ಅದರ ನಿಕ್ಷೇಪ ಯಾವ್ದಪ್ಪ ಅಂದ್ರೆ ಜಾರ್ಖಂಡ ಅಂತ. ಯಾವ ಖಂಡ? ಸೊ ಜಾರ್ಖಂಡ ರಾಜ್ಯ ಏನಪ್ಪ ಅಂದ್ರ ಕಲ್ಲಿದ್ದಲಿನ ಅತಿ ಹೆಚ್ಚು ನಿಕ್ಷೇಪವನ್ನು ಒಳಗೊಂಡದ. ಹಾಗಾದ್ರೆ ಮತ್ತೆ ಕ್ವಶನ್ ಕೇಳತ್ತಾರ, ಅತಿ ಹೆಚ್ಚು ಕಲ್ಲಿದ್ದು ಉತ್ಪಾದನೆ ಮಾಡುವಂತ ದೇಶ ಯಾವುದು? ದೇಶ ಯಾವ್ದಪ್ಪ ಅಂದ್ರ ಚೀನಾ ಅಂತ. ಯಾವ ದೇಶ? ಚೀನಾ ದೇಶ ಏನಪ್ಪ ಅಂದ್ರ ಜಗತ್ತಿನಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲನ್ನ ಉತ್ಪಾದನೆ ಮಾಡ್ತದ. ಎಸ್, ಈ ಲಿಸ್ಟ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟು. ಯಾಕಪ್ಪ ಅಂದ್ರ ಈ ಪ್ರದೇಶಗಳಲ್ಲಿ ಬಹುತೇಕ ಸಂದರ್ಭದಲ್ಲಿ ಅಂದ್ರ ಡೈರೆಕ್ಟ್ ನೇರ ಕ್ವಶನ್ ಕೇಳ್ಯಾನ. ಇದು ಯಾವ್ದ್ರಲ್ಲಿ ಕಂಡು ಬರ್ತಾ ಅಂತೇಳಿ ಒಂದು ಚೂರು ಏನಪ್ಪ ಅಂದ್ರ ನೋಡ್ಕೊಂಡ್ಬಿಡ್ರಿ. ಎಸ್, ಇನ್ನ ಜಾರ್ಖಂಡ ಅಂತ ನೋಡ್ತೀವಿ. ಇಲ್ಲಿ ಕಂಡು ಬರ್ತಕ್ಕಂಥ ಕಲ್ಲಿದ್ದಲ ಗಣಿಗಳು ಯಾವಪ್ಪ ಅಂದ್ರ ಜರಿಯಾ, ಚಂದ್ರಾಪುರ್, ಹಜಾರಿಬಾಗ್, ಪಾಲಮು. ಇನ್ನು ಛತ್ತೀಸ್ಗಢದಲ್ಲಿ ಯಾವಪ್ಪ ಅಂದ್ರ ಕೋರ್ಬು, ತಟ್ಟಪಾನಿ, ಕೋಟಾ, ಚಿರಾ ಮಿರಿ. ಇನ್ನು ಒಡಿಸ್ಸಾ ಅಂತ ನೋಡ್ತೀವಿ, ತೇಲ್ಚರ್, ಡೆಂಕ್ನೆಲ್, ಸಂಬಲ್ಪುರ್, ಸುಂದರ್ಗರ್. ಎಸ್, ಈ ತೇಲ್ಚರ್ ಬಗ್ಗೆ ಒಂದು ಪಾಯಿಂಟ್ ಗೊತ್ತಿರಬೇಕು. ಜಗತ್ತಿನಲ್ಲಿ ಅಥವಾ ಭಾರತದಲ್ಲಿ, ಜಗತ್ತಿನಲ್ಲೆಲ್ಲ ಭಾರತದಲ್ಲಿ ಅಧಿಕ ಕಲ್ಲಿದ್ದಲು ಹೊಂದಿರತಕ್ಕಂಥ ನಿಕ್ಷೇಪ ಯಾವುದು ಅಂದ್ರ ತೇಲ್ಚರ್ ಎಂಬ ನಿಕ್ಷೇಪ ಗೊತ್ತಿರಬೇಕು. ಒಡಿಸ್ಸಾ ರಾಜ್ಯದಾಗೈತೆ. ಬಹಳ ಸಲ ಕ್ವಶನ್ ಕೇಳ್ಯಾನ. ಆಂಧ್ರ ಪ್ರದೇಶದಲ್ಲಿ ಯಾವಪ್ಪ ಅಂದ್ರ ಶಿಂಗರೇಣಿ, ಕೋತಗುಂಡಂ, ರಾಮಗುಂಡಂ. ಇದು ಒಂದ್ಸರಿ ಏನಪ್ಪ ಅಂದ್ರೆ ಯಾವ್ದೋ KS ಎಕ್ಸಾಮ್ ಕೇಳೋ ಕ್ವಶನ್ ಆಗೈತೆ. ರಾಮಗುಂಡಂ ಎಂಬ ಉಷ್ಣವಿದ್ಯುತ್ ಸ್ಥಾವರ ಯಾವ ರಾಜ್ಯದಲ್ಲಿ ಕಂಡು ಬರ್ತೈತಿ ಅಂತ ಕ್ವಶನ್ ಕೇಳಿದ್ದ. ಅದ್ಯಾವ್ದೋ ಆಂಧ್ರ ಪ್ರದೇಶ. ಇನ್ನು ಪಶ್ಚಿಮ ಬಂಗಾಳದಪ್ಪ ಅಂದ್ರೆ ರಾಣಿಗಂಜ್. ಸರ್, ಇದರ ವಿಶೇಷತೆ ಏನಪ್ಪ ಅಂದ್ರ ದೇಶದೊಳಗ ಅತಿ ಹೆಚ್ಚು ನಿಕ್ಷೇಪ ಹೊಂದಿರುವಂತ, ಅತಿ ಹೆಚ್ಚು ಕಲ್ಲಿದ್ದಲು ನಿಕ್ಷೇಪ ಹೊಂದಿರತಕ್ಕಂಥ ಸ್ಥಳ ಅಂದ್ರ 1ನೇದು ತೇಲ್ಚರ್ ಅದ. ಸೊ 2ನೇದು ಯಾವ್ದಪ್ಪ ಅಂದ್ರೆ ರಾಣಿಗಂಜ್. ರಾಜ್ಯ ಅಲ್ಲ, ಒಂದು ಪ್ರದೇಶ ಅಂತ ಬಂದಾಗ ಏನಪ್ಪ ಅಂದ್ರ ಅತಿ ಹೆಚ್ಚು ಕಲ್ಲಿದ್ದಲು ನಿಕ್ಷೇಪ ತೇಲ್ಚರ್ ಅದ್ರ. 2ನೇದು ಯಾವ್ದಪ್ಪ ಅಂದ್ರ ರಾಣಿಗಂಜ್. ಅರ್ಥಾತ್ ಅದೇ ರಾಜ್ಯ ಅಂತ ಬಂದಾಗ ಏನಪ್ಪಾ ಅಂತಂದ್ರ ಜಾರ್ಖಂಡ್ ರಾಜ್ಯದಲ್ಲಿ ಅಂದ್ರ ಅತಿ ಹೆಚ್ಚು ನಿಕ್ಷೇಪ ಕಂಡು ಬರ್ತಾ. ಇನ್ನು ಉತ್ಪಾದನೆ ಅಂತ ಅಂದಾಗ ಏನಪ್ಪಾ ಅಂದ್ರ ಆಲ್ರೆಡಿ ನಿಮ್ಗ ಗೊತ್ತಾಗಿದೆ. ಭಾರತದ ಮೊದಲ ಪೆಟ್ರೋಲಿಯಂ ಬಾವಿಗಳಾಗ ಮಾಕುಮ್ ಮತ್ತು ದಿಗ್ಬೈ ಕಂಡು ಬರುವ ರಾಜ್ಯ ಯಾವುದು ಅಂತ ಕ್ವಶನ್ ಕೇಳ್ಯಾನ. ಸೊ ಎಸ್, ವೆರಿ ಇಂಪಾರ್ಟೆಂಟ್. ಇಲ್ಲಿ ಕಂಡು ಬರತಕ್ಕಂಥ ರಾಜ್ಯ ಅಂದ್ರೆ ಅಸ್ಸಾಂ ಅಂತ. ಅಸ್ಸಾಂದಲ್ಲಿ ಏನಪ್ಪ ಅಂದ್ರ ಮಾಕುಮ್ ಮತ್ತೊಂದು ದಿಗ್ಬೈ. 1867ರಲ್ಲಿ ಭಾರತದಲ್ಲಿ ಪ್ರಥಮ ಬಾರಿಗೆ ಪೆಟ್ರೋಲಿಯಂ ಬಾವಿಯನ್ನು ತೆಗೆದದ್ದೆಲ್ಲಿಪ್ಪ ಅಂದ್ರ ಅಸ್ಸಾಮಿನ ಮಾಕುಮ್ದಲ್ಲಿ. 2ನೇದೆಲ್ಲಿಪ್ಪ ಅಂದ್ರ ಅಸ್ಸಾಮಿನ ದಿಗ್ಬೈ. 1869. ಎಲ್ಲ ಕಡೆ ಅಸ್ಸಾಮಿನ ದಿಗ್ಬೈ ಏನಪ್ಪ ಅಂದ್ರ ಕ್ವಶನ್ ಕೇಳಿನ ಗೊತ್ತಿರಬೇಕು. ಓಕೆ, ಹಾಗಾದ್ರೆ ಸರ ಇವು ಏನ್ರಿ ಸರ್? ಮತ್ತ ಸರ್ ಗುಜರಾತ್ ಅಲ್ಲಿ ಏನಪ್ಪ ಅಂದ್ರ ಒಂದು ಪ್ರದೇಶ ಕಂಡು ಬರ್ತಾ ಅಂಕಲೇಶ್ವರ ಅಂತ. ಯಾವಲೇಶ್ವರ? ಸೊ ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನಪ್ಪ ಅಂದ್ರ ಒಂದು ಪೆಟ್ರೋಲಿಯಂ ಬಾವಿ ನೋಡ್ತೇವೆ. ಸರ್ ಮಹಾರಾಷ್ಟ್ರ ಏನಪ್ಪ ಅಂದ್ರ ಮುಂಬೈ ಐ ಅಂತ ಕರಿತೀವಿ. ಎಸ್, ವೆರಿ ವೆರಿ ಇಂಪಾರ್ಟೆಂಟ್. ಮುಂಬೈ ಐ ಪ್ರಸ್ತುತ ದೇಶದಲ್ಲಿ ಅತಿ ದೊಡ್ಡ ತೈಲ ಬಾವಿ. ದೇಶದಲ್ಲಿ ಅತಿ ದೊಡ್ಡ ಲಾರ್ಜೆಸ್ಟ್ ತೈಲ ಬಾವಿ ಯಾವುದಪ್ಪ ಅಂದ್ರ ಪ್ರಸ್ತುತ ಮುಂಬೈ ಅಂತೇಳಿ ನೋಡ್ತೀವಿ. ಅಸ್ಸಾಮಿನ ದಿಗ್ಬೈ. ಓಕೆ, ಇದು ಏನಪ್ಪಾ ಅಂದ್ರ ಬಾಂಬೆ ಐ 1974ರಲ್ಲಿ ಸ್ಥಾಪನೆ ಆಗ್ತದ. ದೇಶದ ಅತಿ ದೊಡ್ಡ ತೈಲ ಬಾವಿ ಅಂದ್ರ ಮುಂಬೈ. ಗುಜರಾತ್ ಅಲ್ಲಿ ಕಂಡು ಬರ್ತಕ್ಕಂಥ ತೈಲ ಬಾವಿ ಹೆಸರು
ಅಂಕಲೇಶ್ವರ. ಭಾರತ ಅತಿ ದೊಡ್ಡ ತೈಲ ಬಾವಿ ಯಾವುದಪ್ಪ ಅಂದ್ರೆ ಈಗ ತಾನು ಹೇಳಿದೆ, ಸೊ ಮಹಾರಾಷ್ಟ್ರ. ಇದು ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಗುಜರಾತ್. ಮತ್ತೊಮ್ಮೆ ಏನಪ್ಪ ಅಂದ್ರೆ ಅಸ್ಸಾಂ, ಇದು ಕೂಡ ಅಸ್ಸಾಂ. ಪ್ರಪಂಚದ ಅತಿ ದೊಡ್ಡ ತೈಲ ಶುದ್ಧೀಕರಣ ಯಾವುದೊಂದು ಕ್ವಶನ್ ಕೇಳ್ತಾನ? ರಾಜಸ್ಥಾನ್, ಮಹಾರಾಷ್ಟ್ರ, ಗುಜರಾತ್. ಸರಿಯಾದ ಉತ್ತರ ಗುಜರಾತ್ನಲ್ಲಿ ಒಂದು ನಗರ ಕಂಡು ಬರ್ತಾ, ಕೈಗಾರಿಕಾ ನಗರ ಜಾಮನಗರ ಅಂತ ಕಂಡು ಬರ್ತಾ. ಈ ಜಾಮನಗರಲ್ಲಿರ್ತಕ್ಕಂಥ ಒಂದು ಇದು ಏನಪ್ಪ ಅಂದ್ರೆ ರಿಲಯನ್ಸ್ ಕಂಪನಿಗೆ ಸಂಬಂಧಪಟ್ಟದೆ. ಯಾವ್ದ್ರೆ ರಿಲಯನ್ಸ್ ಕಂಪನಿಗೆ ಸಂಬಂಧಪಟ್ಟದ. ಸೊ ಇದು ಏನಪ್ಪ ಅಂದ್ರೆ ಜಗತ್ತಿನ ಅತಿ ದೊಡ್ಡ ತೈಲ ಶುದ್ಧೀಕರಣ ಕೇಂದ್ರ ಅಂತೇಳಿ ಗುಜರಾತ್ನ ಜಾಮನಗರವನ್ನ ಕರಿತೀವಿ. ರಿಲಯನ್ಸ್ ಒಡೆತನದಾಗ ಐತಿ. ಜಗತ್ತಿನಲ್ಲಿ ಅತಿ ಹೆಚ್ಚು ಪೆಟ್ರೋಲಿಯಂ ಉತ್ಪಾದನೆ ಮಾಡುವ ದೇಶ ಯಾವುದಪ್ಪ ಅಂದ್ರೆ ಅಮೇರಿಕಾ. ಯಾವ್ದ್ರೆ ಅಮೇರಿಕಾ ಅಂತೇಳಿ ಗೊತ್ತಿರಬೇಕು. ನೆಕ್ಸ್ಟ್ ಇಲ್ಲೇ ಒಂಚೂರು ನೋಡ್ರಿ ಸರ್, ಮತ್ತ ಇದೇನು ಸರ್ ವೆನ್ಜುವೆಲಾ? ಪೆಟ್ರೋಲಿಯಂ ನಿಕ್ಷೇಪ ಹೊಂದಿರತಕ್ಕಂಥ ದೇಶ. ಜಗತ್ತಿನಲ್ಲಿ ಅಧಿಕ ಉತ್ಪಾದನೆ ಅಂತಂದ್ರೆ ಅಮೇರಿಕಾ, ನಿಕ್ಷೇಪ ಹೊಂದಿರತಕ್ಕಂಥ ದೇಶ ಯಾವುದಪ್ಪ ಅಂದ್ರೆ ವೆನ್ಜುವೆಲಾ. ಆಯ್ತಾ? ಹಾಗಾದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಒಂದು ಕಮೆಂಟ್ ಮಾಡಬೇಕು. ಪ್ರಸ್ತುತ ಭಾರತ ಯಾವ ದೇಶದಿಂದ ಅತಿ ಹೆಚ್ಚು ತೈಲವನ್ನು ಆಮದು ಮಾಡಿಕೊಳ್ಳುತ್ತಿದ್ದೇವೆ? ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡ್ರಿ. ಪ್ರತಿ ವರ್ಷದಿಂದ ವರ್ಷಕ್ಕೆ ಏನಪ್ಪ ಅಂದ್ರೆ ಇದು ಬದಲಾಗ್ತದ. ಸೊ ಮೊದಲು ಏನಪ್ಪಾ ಅಂದ್ರೆ ಇರಾನ್ ಇತ್ತು, ಸೌದಿ ಅರೇಬಿಯಾ ಇತ್ತು. ಈಗ ಏನಪ್ಪ ಅಂದ್ರೆ ರೀಸೆಂಟ್ ಆಗಿ ಚೇಂಜ್ ಆಗೈತಿ. ಯಾವ್ದು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗ ಸೊ ಏನ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಇವತ್ತಿನ ನಮ್ಮ ತರಗತಿಯ ಕೊನೆಯ ಪ್ರಶ್ನೆ. ಸೊ ವೆರಿ ಇಂಪಾರ್ಟೆಂಟು. ಅತಿ ಹೆಚ್ಚು ಉತ್ಪಾದನೆ ಮಾಡುವ ರಾಜ್ಯ ಯಾವುದು? ಏನನ್ನ ಇಲ್ಲಿ ಕೊಟ್ಟಾರ? ಇಲ್ಲಿ ಕೊಟ್ಟಾರ ಸರ್, ಜಲವಿದ್ಯುತ್ ಅಂತ ನೋಡ್ತೀವಿ. ಜಲ ವಿದ್ಯುತ್ತು. ಸೊ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ನಾವು ವಿದ್ಯುತ್ತನ್ನು ಬೆಳೆಸಿಕೊಳ್ತೀವಿ. ಯಾವುದಪ್ಪ ಅಂದ್ರೆ ಥರ್ಮಲ್ ವಿದ್ಯುತ್ ಪವರ್ ಅತಿ ಹೆಚ್ಚು ಬೆಳೆಸಿಕೊಳ್ತೀವಿ. ದೇಶದಲ್ಲಿ ಬೆಳೆಸಿಕೊಳ್ಳುವಂತ ಅತಿ ಹೆಚ್ಚು ವಿದ್ಯುತ್ ಪವರ್ ಯಾರಪ್ಪ ಅಂದ್ರೆ ಥರ್ಮಲ್ ಉಷ್ಣ ವಿದ್ಯುತ್ ಸ್ಥಾವರದಿಂದ ತಯಾರು ಮಾಡಿರ್ತಕ್ಕಂಥ ವಿದ್ಯುತ್ತನ್ನ ಬಳಸಿಕೊಡ್ತೀವಿ. ಸೊ ಎರಡನೇ ಸ್ಥಾನದಾಗ ಯಾವುದಪ್ಪ ಅಂದ್ರೆ ಜಲ ವಿದ್ಯುತ್ ಏನಪ್ಪ ಅಂದ್ರೆ ಅತಿ ಹೆಚ್ಚಿನ ಬೆಳೆಸಿಕೊಳ್ತೀವಿ. ಅರ್ಥತಾ? ಹಾಗಾದ್ರೆ ಇಲ್ಲಿ ಕ್ವಶನ್ ಕೇಳತ್ರ, ಭಾರತದ ಯಾವ ರಾಜ್ಯ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದನೆ ಮಾಡ್ತಾ, ಥರ್ಮಲ್ ವಿದ್ಯುತ್ ಉತ್ಪಾದನೆ ಮಾಡ್ತಾ, ಸೌರಶಕ್ತಿ ಉತ್ಪಾದನೆ ಮಾಡ್ತಾ, ಪವನಶಕ್ತಿ ಉತ್ಪಾದನೆ ಮಾಡ್ತಾ, ಅಣುಶಕ್ತಿ ಅಲ್ಲ ಅದು ಅಣುಶಕ್ತಿ ಆಗಬೇಕು. ಅಟಾಮಿಕ್ ಎನರ್ಜಿ ಅಂತ ಕರಿತೀವಿ. ಅಟಾಮಿಕ್ ಎನರ್ಜಿ, ಅಣುಶಕ್ತಿ. ಸೊ ಯಾವ ರಾಜ್ಯ ಅಂತೇಳಿ ಆಗಾಗ ಪದೇ 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 ಅಂತಂದ್ರ ಒಂದಿಲ್ಲದ ಒಂದು ಎಕ್ಸಾಮ್ ಅಲ್ಲಿ ಅಂದ್ರ ಕ್ವಶನ್ ಕೇಳ್ತಿರ್ತಾನ. ಸೊ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದನೆ ಮಾಡುವಂತ ರಾಜ್ಯ ಯಾವ್ದಪ್ಪ ಅಂದ್ರೆ ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶ. ಇನ್ನ ಅತಿ ಹೆಚ್ಚು ಥರ್ಮಲ್ ಯಾವ್ದಪ್ಪ ಅಂದ್ರೆ ಸೊ ರಾಜಸ್ಥಾನ್. ಯಾವ ಸ್ಥಾನ? ರಾಜಸ್ಥಾನ. ಅದೇ ತರನಾಗಿ ಅತಿ ಹೆಚ್ಚು ಸೌರಶಕ್ತಿ ಅಂದ್ರೆ ಕೂಡ ಏನಪ್ಪಾ ಅಂದ್ರ ರಾಜಸ್ಥಾನ್. ಸರಿಂದ ಪವನಶಕ್ತಿ ಅಂತ ನೋಡ್ತೀವಿ ತಮಿಳುನಾಡು. ವಿಂಡ್ ಪವರ್ ಅಂತ ಕರಿತೀವಿ, ಗಾಳಿಯಿಂದ ತಯಾರು ಮಾಡುವಂತ ಶಕ್ತಿ ಪವನ ಶಕ್ತಿ. ಎಸ್ ಅದಾದ ತಕ್ಷಣ ಅಂದ್ರ ಅಟಾಮಿಕ್ ಎನರ್ಜಿ ಅಣುಶಕ್ತಿ ಯಾವ್ದಪ್ಪ ಅಂದ್ರ ಅದು ಕೂಡ ಏನಪ್ಪ ಅಂದ್ರ ತಮಿಳುನಾಡು. ಓಕೆ, ಇಷ್ಟು ಗೊತ್ತಿರಬೇಕು. ಹಾಗಾದ್ರೆ ಮತ್ತೊಂದು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ಭಾರತದಲ್ಲಿ ಏನಪ್ಪ ಅಂದ್ರ ಎಷ್ಟು ಅಟಾಮಿಕ್ ಎನರ್ಜಿ ಅಣು ವಿದ್ಯುತ್ ಸ್ಥಾವರಗಳು ಕಂಡು ಬರ್ತಾವ? ಸೊ ಅದ್ರಾಗ ಏನಪ್ಪ ಅಂದ್ರ ಅತಿ ಹೆಚ್ಚು ಅಣು ವಿದ್ಯುತ್ತನ್ನ ಉತ್ಪಾದನೆ ಮಾಡುವಂತ ಅಣು ವಿದ್ಯುತ್ ಸ್ಥಾವರ ಯಾವುದು ಅಂತೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಸ್ನೇಹಿತರೆ. ಸೊ ಇವತ್ತೇನಪ್ಪ ಅಂದ್ರೆ ಈ ಖನಿಜಗಳು ಮಿನರಲ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ನಮ್ಮ ಟಾಪ್ 30 ಪ್ರಶ್ನೆಗಳನ್ನ ತೆಗೆದುಕೊಂಡು ಬಂದಿದ್ದೇನೆ ಸ್ನೇಹಿತರೆ. ಈ ನಿಮ್ಮ ಮುಂಬರುವಂತ ಎಕ್ಸಾಮ್ ಅಲ್ಲಿ ಏನಪ್ಪ ಅಂದ್ರೆ ಈ 30 ಪ್ರಶ್ನೆಗಳಲ್ಲಿ ಏನಪ್ಪ ಅಂದ್ರೆ ಎನ್ಎಫ್ ಆಗ್ತಾ ಇರ್ತಕ್ಕಂಥ ಭಾವನೆ ಏನಪ್ಪ ಅಂದ್ರೆ ನನ್ನದು. ಯಾಕಪ್ಪ ಅಂದ್ರೆ ಇತ್ತೀಚಿನ ಇರ್ತಕ್ಕಂಥ ಒಂದು ಅನುಭವದ ನನ್ನ ಆಧಾರದ ಮೇರೆಗೆ ಏನಪ್ಪ ಅಂದ್ರೆ ಇಷ್ಟು 30 ಪ್ರಶ್ನೆಗಳನ್ನ ತೆಗೆದುಕೊಂಡು ಬಂದಿದ್ದೀನಿ. ಪ್ರಶ್ನೆಗಳು 30 ಇರಬಹುದು, ಬಟ್ ಆದ್ರ ಅಲ್ಲಿರ್ತಕ್ಕಂಥ ಪಾಯಿಂಟ್ಸ್ ಏನಪ್ಪ ಅಂದ್ರೆ 100 ಪಾಯಿಂಟ್ಸ್ ನಾನು ಹೇಳ್ತಾ ಬಂದಿದ್ದೀನಿ. ಇವೆಲ್ಲ ಪಾಯಿಂಟ್ಸ್ ಏನಪ್ಪ ಅಂದ್ರೆ ಸರಿಯಾಗಿ ನೋಟ್ಸ್ ಮಾಡ್ಕೊರಿ. ಅವಾಗ ಏನಪ್ಪ ಅಂದ್ರೆ ಆಟೋಮೆಟಿಕ್ ಏನಪ್ಪ ಅಂದ್ರೆ ಸೊ ನಿಮಗ ಅರ್ಥ ಆಗ್ತದ. ಒಂದು ಸರಿ ಕೇಳಿದ್ದನ್ನ ಮಸ್ತಕಕ್ಕೆ ಬಂದ ಮೇಲೆ ಏನಪ್ಪ ಅಂದ್ರೆ ಅದನ್ನ ಪುಸ್ತಕಕ್ಕೆ ತರಬೇಕು. ಯಾಕೆ ತರಬೇಕಪ್ಪ ಅಂತಂದ್ರ ಮಸ್ತಕ ಮರೆತ ಮೇಲೆ ಅಂದ್ರ ಪುಸ್ತಕ ಮರಳಿ ಏನ್ ಮಾಡ್ತಪ್ಪ ಅಂದ್ರ ನೆನಪು ಮಾಡುತ್ತಾ. ಮಸ್ತಕ ಅಂದ್ರೆ ಬುದ್ಧಿ. ಒಂದು ಸಾರಿ ಕ್ಲಾಸ್ ಕೇಳೋದಪ್ಪ ಅಂದ್ರ ಸೊ ಬುದ್ಧಿ ಟಚ್ ಆಗತ್ತೆ. ಆ ಬುದ್ಧಿ ಮಸ್ತಕದಲ್ಲಿ ಬಂದದನ್ನ ಎಲ್ಲಿ ಟಚ್ ಮಾಡ್ಬೇಕು? ಪುಸ್ತಕ. ಯಾಕೆ ಮಾಡ್ಬೇಕಪ್ಪ ಅಂದ್ರ ಈ ಮಸ್ತಕ ಮರೆತಾಗ ಮರಳಿ ಏನಪ್ಪ ಅಂದ್ರ ಪುಸ್ತಕ ನೆನಪು ಮಾಡಿಸದ. ಸೊ ಅತಿ ಹೆಚ್ಚು ಏನಪ್ಪ ಅಂದ್ರ
ನಿಮ್ಮ ಸ್ನೇಹಿತರಿಗೆ ಈ ಥರ ತೆಗೆನಪ್ಪ ಅಂದ್ರೆ ಶೇರ್ ಮಾಡಿರಿ. ಸೊ ಓಕೆ, ನಮಸ್ಕಾರ.